ಈ ಸಾರಿಪುತ್ತ ಸುತ್ತದಲ್ಲಿ 20 ಶ್ಲೋಕ ಅಂತ ಹೇಳ್ಬೋದು ಅಥವಾ ಗಾಥಾ ಥರ ಇದು ಆ್ಯಕ್ಚುಲಿ. ಇದನ್ನ ನಾವು ಹೇಳ್ಕೊಳ್ಳೋದು ಒಂದೇ ಅಲ್ದೇನೆ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ನಾನಿದು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಒಂದೇ ನಿಮಿಷ ಟೈಮ್ ಕೊಡಿ. ಮೊದಲನೇದಾಗಿ ನಮೇದಿಟ್ಟೋ ಇತೋ ಪುಬ್ಬೆ ನ ಸುತೋ ಉದಾ ಕಸ್ಸಚಿ ಏವಂ ವಗ್ಗುಬಾದೋ ಸತ್ತ ತುಸಿತ ಗನಿಮಾಗತೋ. ಇದು ಸಾರಿಪುತ್ತ ಹೇಳೋದು ಬುದ್ಧರಿಗೆ. ಖುಷಿಯಾಗಿ ಅವ್ರು ಹೇಳ್ತಾರೆ, ನಾನು ಈ ಥರದ ಒಂದು ಟೀಚರ್ನ ಎಲ್ಲೂ ನಾನು ನೋಡೂ ಇಲ್ಲ, ಕೇಳೂ ಇಲ್ಲ. ಯಾರ ಮಾತು ಇಷ್ಟು ಸೊಗಸಾಗಿದೆ, ಕೇಳಿದ ಕೂಡಲೇ ಮನಸ್ಸು ಹಿತಗೊಳ್ಳುತ್ತದೆ. ಮತ್ತು ಅವರು ತುಸಿತದಿಂದ ಬಂದಿದ್ದಾರೆ. ಅವರು ಬರೀ ಬರೋದಲ್ದೇನೆ ಅವರು ಪ್ರಜ್ಞೆಯನ್ನು ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಅಂತ ಹೀಗೆ ಅವರು ಹೇಳ್ತಾರೆ. ಸೊ ನಾವು ಗೃಹಸ್ಥರು ಅಂತ ತಗೊಂಡ್ರೆ, ಈಗ ನಾವು ಅಲ್ಲಿ ಇಲ್ಲಿ ಹುಡುಕಾಡ್ತಾ ಇರ್ತೀವಿ. ಈಗ ಹುಡುಕಾಟ ಯಾವಾಗ ನಿಲ್ಲತ್ತೆ ಅನ್ನೋದು ಮೇಯ್ನು. ಬುದ್ಧರದೇ ಇರಬಹುದು, ಬಟ್ ಹುಡುಕದಷ್ಟು ನಾವಿನ್ನೂ ಪರಿಪಕ್ವ ಆಗಿಲ್ಲ ಅಂತ ಗೊತ್ತಾಗುತ್ತೆ. ನೀವು ಇನ್ನೂ ಹುಡುಕ್ತಾನೆ ಇದ್ದೀರಾ ಅಂದರೆ ಇನ್ನೂ ದೂರ ಇದ್ದೀರಾ ಅಂತ. ಹುಡುಕೋದು ನಿಂತ್ಕೋಬೇಕು. ಹುಡುಕ್ತಾ ಇದ್ರೆ ನಮಗೆ ಕಾರ್ಯಕ್ರಮ ಮಾಡ್ಕೊಳಕ್ಕಾಗೋದಿಲ್ಲ, ಅಂದರೆ ವರ್ಕೌಟ್ ಮಾಡೋಕ್ಕಾಗೋದಿಲ್ಲ. ಸೊ ನಾವೀಗ ಏನು ನೋಡ್ಕೋಬೇಕಪ್ಪ ಅಂದರೆ, ನಾವಿನ್ನೂ ಹುಡುಕ್ತಾ ಇದ್ದೀವ ಅಂತ. ಹುಡುಕ್ತಾ ಇದ್ರೆ ನಿಲ್ಲಬೇಕು. ಅಂದರೆ ಈಗ ಏನು ಅರ್ಥ, ನಾನು ಇದೊಂದು ವಿಡಿಯೋ ನೋಡ್ತೀನಿ, ಮತ್ತೊಂದು ವಿಡಿಯೋ ನೋಡ್ತೀನಿ, ಮತ್ತೊಂದು ವಿಡಿಯೋ ನೋಡ್ತೀನಿ, ಅಥವಾ ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಬುದ್ಧರದೇ ಇರ್ಬೋದು, ಬಟ್ ಅದು ಮನಸ್ಸು ಅಲ್ಲಿ ಓಡಾಡ್ತಾ ಇದೆ. ಅದು ನಿಂತ್ಕೊಳ್ಳೋ ತನಕ ಮುಂದೆ ಹೋಗೋಕ್ಕಾಗಲ್ಲ. ಅದೆಷ್ಟೇ ಇದರಲ್ಲಿರ್ಬೋದು, ಅವ್ರು ಎಷ್ಟೇ ಚೆನ್ನಾಗಿರೋರು ಇರ್ಬೋದು, ಬಟ್ ಉಪಯೋಗ ಬರೋದಿಲ್ಲ. ಇದು ಮೊದಲನೇ ಶ್ಲೋಕ ಅಂತ ಹೇಳ್ಕೊಬೇಕಾರೆ. ಅದೇನಾಗುತ್ತೆ, ಒಬ್ಬ ಮನುಷ್ಯ ನನಗೆ ಯಾಕೆ ಇಷ್ಟು ಡಿಸ್ಟ್ರಾಕ್ಷನ್ಸ್ ಇದೆ ಅಂತ ನೋಡಬೇಕು. ಅಂದರೆ ಯಾಕೆ ನನಗೆ ಅರಿತಾ ಇಲ್ಲ, ಯಾಕೆ ನನಗೆ ತಿಳ್ಕೊಳಕ್ಕಾಗ್ತಾ ಇಲ್ಲ ಅಂತ. ನಾವು 10 ಕಡೆ ಹೋದರೆ ತಿಳ್ಕೊಳ್ಳೋದು ಕಮ್ಮಿ ಆಗ್ತಾ ಹೋಗುತ್ತೆ, ಅದರ ಬದಲು ಶಂಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು ಅಂತ. ಅದನ್ನ ನಿಂತ್ಕೋಬೇಕು. ಈಗ ನೆಕ್ಸ್ಟ್ ಲೈನ್ ತಗೊಂಡ್ರೆ, ಸದೇವ ಕಸ್ ಲೋಕಸ್ ಯಥಾ ದಿಸತಿ ಚಕ್ಕುಮ ಸಬ್ಬಂ ತಮಂ ವಿನೋದೇತ್ವ ಏಕೋವ ರತಿಮಜ್ಜಕ. ಸದೇವ ಕಸ್ಸ ಲೋಕಸ್, ಎಲ್ಲ ದೇವತೆಗಳ ಲೋಕದಲ್ಲಿ ಹಿಡಿದು, ಯಥಾ ದಿಸ್ಸತಿ ಚಕ್ಕುಮ, ಅವರ ಕಣ್ಣಿನಿಂದ ನೋಡಿದಾಗ, ಸಬ್ಬಂ ತಮಂ ವಿನೋದಿತ್ವ, ಎಲ್ಲ ಕಡೆ ತಮಸ್ಸನ್ನ ನೋಡಿ, ತಮಸ್ಸಂದ್ರೆ ಕತ್ತಲು, ವಿನೋದಿತ್ವ ಏಕೋವ ರತಿಮಜ್ಜಗ, ಅವರು ತಮ್ಮ ತಮಸ್ಸನ್ನ ಕಳೆದುಕೊಂಡು ಅವರು ವಿನೋದದಲ್ಲಿ, ಖುಷಿಯಲ್ಲಿ ಅವರು ಗೆದ್ದರು ಅಂತ ಆಗತ್ತೆ. ನೋಡಿದರು, ಗೆದ್ದರು ಅಂತ ಆಗತ್ತೆ. ರತಿ ಮಜ್ಜಗ, ರತಿ ಅಂದರೆ ಸೆನ್ಶುವಾಲಿಟಿ, ರತಿ ಮಜ್ಜಗ ಅಂದರೆ ಅದನ್ನು ಕತ್ತರಿಸಿ ನೆಲಸಮ ಮಾಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ನಾವೇನು ಬ್ಲಿಸ್ ಅಂತ ಕರಿತೀವಿ, ಆನಂದ ಅಂತ ಕರಿತೀವಿ, ಅದನ್ನ ತಗೊಂಡಿದ್ದಾರೆ ಅಂತ. ಸೊ ನಾನು ಒಂದಷ್ಟು ಎಕ್ಸಾಂಪಲ್ಗಳನ್ನು ಹಾಕಿದ್ದೀನಲ್ಲಿ.
ನೀವು ಅದನ್ನ ಆಮೇಲೆ ಓದ್ಬೋದು. ಬಟ್ ನಾನು ಮೇನ್ ಇರೋದು ಹೇಳ್ತೀನಿ. ತಂ ಬುದ್ಧಂ ಅಸಿತಂ ತಾದಿಂ ಅಕೂಹಂ ಗಣಿಮಾಗತಂ ಬಹು ನಾಬಿಧ ಬದ್ಧನಂ ಅತ್ಥಿ ಪನ್ಹೇನ ಆಗಮಂ. ಬುದ್ಧ ಅಂತ ಏನ್ ಕರಿತೀವಿ, ಅಸಿತಂ ತಾದಿ. ತಾದಿ ಅಂದ್ರೆ ಅಲ್ಲಾಡೋದು, ಅಲ್ಲಾಡದೆ ಇರುವಂಥದ್ದು, ಏನು ಮಾಡಿದ್ರು ಅಲ್ಲಾಡೋದಿಲ್ಲ. ಈಗ ನಮ್ಮಲ್ಲಿ ನಾವು ನೋಡ್ಕೋಬೇಕಾಗಿರೋದೇನಪ್ಪಾ ಅಂದ್ರೆ, ನಾವು ಅಲ್ಲಾಡ್ತಾ ಇದ್ದೀವಾ ಅಂತ. ಅಂದ್ರೆ ಒಬ್ರು ಒಂದ್ ಹೇಳಿದ್ರು, ಇನ್ನೊಂದು ಹೇಳಿದ್ರು, ನಾನು ಎರಡೂ ಅರ್ಥ ಆಗದೆ ದಾಡ್ತಾ ಇದ್ದೀನಿ, ತಾದಿ ಆಗಿಲ್ಲ. ಅಂದ್ರೆ ಅಲ್ಲಾಡೋದು ನಿಂತಿಲ್ಲ, ಅದನ್ನ ನೋಡ್ಬೇಕು ಆಯ್ತಾ. ಅಸಿತ ಅಂದ್ರೆ ಮನಸ್ಸು ನಿರ್ಮಲವಾಗಿರುವಂಥದ್ದು ಸ್ಥಿತಿ. ಈಗ ನಾವು ಹುಡುಕಾಡದಷ್ಟು ನಿರ್ಮಲ ಹೊರಟೋಗುತ್ತೆ, ಮಲ ತುಂಬಿಕೊಳ್ತಾ ಹೋಗುತ್ತೆ. ಈಗ ನಾವೇನ್ ಹೇಳ್ಬೋದು, ನೀವು ಹೇಳ್ತಾ ಹೋಗಿ ನಾವು ಕೇಳ್ತಾ ಹೋಗ್ತೀವಿ ಅಂತ ಒಂದು ಮನಸ್ಥಿತಿ ಇತ್ತು ಅಂತ ಇಟ್ಕೊಳ್ಳೋಣ. ನೀವು ನಮ್ಗೆ ಸುಮ್ಮನೆ ಹೇಳ್ತಾ ಹೋಗಿ ನಾವು ಕೇಳಿಸ್ಕೊಂಡ್ರೆ ಸಾಕು, ವರ್ಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ಸುಮ್ಮನೆ ನೀರಿನಲ್ಲಿ ಅಥವಾ ಈ ಸಾಗರದೊಳಗೆ ನೀರು ಹಿಂಗೆ ಬಂದು ಅಲ್ಲೇನೋ ಬರಿತೀವಿ, ಅದು ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ ಅಷ್ಟೇ. ಇನ್ನೇನು ಅದಕ್ಕಿಂತ ಹೆಚ್ಚಿಂದ ಏನಾಗೋದಿಲ್ಲ. ನಾವು ಎಲ್ಲಿಯವರೆಗೂ ಅದನ್ನು ತಗೊಳ್ಳೋದಿಲ್ವೋ, ಹುಡುಕಾಟದಲ್ಲಿ ಇರ್ತೀವೋ, ಅಲ್ಲಿಯವರೆಗೂ ನಮ್ಮ ಒಳಗಡೆ ಅದು ಮೂಡೋದಿಲ್ಲ. ಸೊ ಮೇನ್ ಈಗ ಇವರಿಗೆ ಅಂಗುಲಿಮಾಲ ಅವರಿಗೆ ಬುದ್ಧರು ಹೇಳಿದ್ದೇನು, ನೀನು ನಿಂತಿಲ್ಲ, ನಾನು ನಿಂತಿದ್ದೀನಿ. ಅವ್ರಿಗೆ ಅರ್ಥ ಆಯ್ತು, ಓಹೋ ಹೌದಲ್ಲ, ನಾವು ಓಡಾಡ್ತಾನೆ ಇದೀನಲ್ಲ, ನಿಂತ್ಕೋಬೇಕು ಅಂತ ಅವ್ರಿಗೆ ಅರ್ಥ ಆಯ್ತು. ಹಾಗೆ ನಾವು ಓಡಾಟವನ್ನ ನಿಲ್ಲಿಸಬೇಕು. ಅಂದ್ರೆ ಫಿಸಿಕಲ್ ಓಡಾಟ ಅಲ್ಲ, ಮನಸ್ಸು ಅಲಗಾಡೋದನ್ನು ನಿಲ್ಲಿಸಬೇಕು. ಅವರು ಅದನ್ನು ಮಾಡಿದ್ದಾರೆ ಬುದ್ಧರು. ಓಕೆ. ತಂ ಬುದ್ಧಂ ಅಸಿತಂ ತಾದಿಂ ಅಹುಕಂ ಗಣಿಮಾಗತಂ. ಅವರನ್ನ ಜಯಿಸ್ಲಿಕ್ಕೆ ಯಾರಿಂದನೂ ಆಗಿಲ್ಲ. ಯಾಕೆಂದ್ರೆ ಅವರು ತಮ್ಮನ್ನೇ ಜಯಿಸ್ಕೊಂಡಿದ್ದಾರೆ. ಬಹುನಾಮಿಧ ಬದ್ಧಾನಂ ಅತ್ಥಿ ಪನ್ಹೇನ ಆಗಮಂ. ಯಾರು ಅಂಟುಕೊಂಡಿದ್ದಾರೋ, ಯಾರಿಗೆ ಬಂಧನದಲ್ಲಿದೆಯೋ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಸಾರಿಪುತ್ರರು ಹೇಳ್ತಾ ಇದ್ದಾರೆ. ಭಿಕ್ಕುನೋ ವಿಜುಗಚ್ಚತೋ ಭಜತೋ ರಿತ್ತ ಮಾಸನಂ ರುಕ್ಕಮೂಲಂ ಸುಸಾನಂ ವಾ ಪಬ್ಬತ್ತಾನಂ ಗುಹಾಸುವ. ಈಗ ಭಿಕ್ಕುಗಳಾದವರು ಅವರು ಜಾಗವನ್ನ ಹುಡುಕುತ್ತಾರೆ. ಎಲ್ಲಿದ್ರೆ ನನಗೆ ಶಾಂತವಾಗಿರುತ್ತೆ, ಜನಸಮೂಹದಲ್ಲಿ ಇಲ್ಲದೆ ಇರೋ ತರ ಜಾಗ ಹುಡುಕ್ತಾರೆ. ಅವರೆಲ್ಲಿ ಹೋಗ್ತಾರೆ? ರುಕ್ಕಮೂಲ, ವೃಕ್ಷದ ಕೆಳಗೆ ಹೋಗ್ತಾರೆ. ಸುಸಾನಂ, ಸ್ಮಶಾನಕ್ಕೆ ಹೋಗ್ತಾರೆ. ಪಬ್ಬತಾನಂ ಅಂದ್ರೆ ಗುಹೆ ಒಳಗೆ ನುಗ್ಗುತ್ತಾರೆ. ಅಥವಾ ಯಾವ್ದಾರ ಒಂದು ಪರ್ವತದ ಕಡೆಗಡೆ ಹೋಗ್ತಾರೆ, ಅಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಗೃಹಸ್ಥರು ಏನ್ ಮಾಡಬೇಕು ಅದ್ರ ಬಗ್ಗೆ ಇಲ್ಲ ಇದರಲ್ಲಿ. ಬಟ್ ನಾವು ಇದನ್ನು ತಗೋಬಹುದು. ನಾವು ನಮ್ಮ ಒಳಗಡೆ ನೆಲಗಡೆಬಹುದು, ನೆಲ ಹಾಕೋಬಹುದು, ನಮ್ಮ ಮನಸ್ಸಿನೊಳಗಡೆ ನೆಲ ಮಾಡಬಹುದು. ಸೊ ನಾವೀಗ ಏನ್ ಮಾಡಬಹುದು, ರುಕ್ಕಮೂಲ ಗತೋವ ಅನ್ನೋದನ್ನ, ಮೂಲ ಏನು ಅಂತ ನೋಡ್ತಾ ಹೋದ್ರೆ ಅವಾಗ ಮನಸ್ಸು ಸ್ಥಿರವಾಗತ್ತೆ. ಅಂದ್ರೆ ಅಲ್ಲಿ ಯಾರು ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅದಿಲ್ಲ ಇದಿಲ್ಲ, ಎಲ್ಲ ಬರೀ ನಾವು ಒಂದು ಪಾತ್ರಗಳು ಮಾತ್ರ ಅಂತ ಒಂದು ಲೆವೆಲ್ಗೆ ಅರ್ಥ ಆದ್ರೆ ಅವಾಗ ನಮ್ಮ ಮನಸ್ಸು ಸ್ಥಿರಕ್ಕೆ ಬರುತ್ತೆ. ಇದನ್ನ ನಾವೇ ಮಾಡ್ಕೋಬೇಕಾಗಿರೋದು. ಬುದ್ಧ ಧರ್ಮ ತಗೊಂಡು ನಾವು ಇದನ್ನ ಮಾಡ್ಕೋಬಹುದು. ರುಕ್ಕಮೂಲಗತೋವ, ಅದಕ್ಕಿಂತ ಮುಂಚೆ ಅರಣ್ಯಗತೋವ. ರನ್ನ ಅಂದ್ರೆ ನಾವು ಯುದ್ಧ ಮಾಡ್ಕೊಳ್ಳೋದು. ಅರಣ್ಯ ಅಂದ್ರೆ ಮನಸ್ಸಿನಲ್ಲಿ ಯುದ್ಧ ತೆಗಿಯೋದು. ಒಂದು ಅರಣ್ಯ ಕರೆಕ್ಟು,
ಅದರ ನಾವೇನ್ ಮಾಡಬಹುದು, ಅರಣ್ಯಕ್ಕೆ ಹೋಗ್ಬೋದು. ಬಟ್ ಗೃಹಸ್ಥರ ಅರಣ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮನಸ್ಸಿನಲ್ಲೇ ಅರಣ್ಯ ಮಾಡ್ಕೊಂಡ್ಬಿಡ್ಬೋದು. ಗೃಹಸ್ಥದಲ್ಲಿದ್ದು ಅರಣ್ಯ ಮಾಡ್ಕೊಳ್ಳೋದು ಹೇಗಪ್ಪ? ಜಗಳಾಡ್ಕೊಳ್ದೆ ಇರೋದಷ್ಟೇ. ಮನಸ್ಸಿನಲ್ಲಿ ಹೆಂಡತಿ, ಗಂಡ, ಮಕ್ಕಳು ಇತ್ಯಾದಿ ಏನಿದೆ ಅದನ್ನು ಯಥಾದೃಷ್ಟಿಯಲ್ಲಿ ನೋಡೋದು. ನೋಡಿದಾಗ ನಮ್ಗೇನು ಗೊತ್ತಾಗುತ್ತೆ, ನಂತರನೇ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಅವನ ಗಂಡ ಆಗಿ ಬಂದಿರ್ಬೋದು, ಹೆಂಡತಿ ಆಗೇ ಬಂದಿರ್ಬೋದು, ಮಕ್ಕಳಾಗೇ ಬಂದಿರ್ಬೋದು. ಬಟ್ ಅವರು ಪಾಪ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೂ ಏನು ಮಾಡ್ಬೇಕು ಅನ್ನೋದು ತೋಚ್ತಾ ಇಲ್ಲ. ನನಗೆ ಹೇಗೆ ತೋಚ್ತಾ ಇಲ್ವೋ ಅವ್ರಿಗೂ ಹಾಗೆ ತೋಚ್ತಾ ಇಲ್ಲ ಅಂತ ಮಾಡ್ಕೊಂಡ್ಬಿಟ್ರೆ ಅವಾಗ ಅರಣ್ಯ ಆಗುತ್ತೆ. ರನ್ನ ಅಂದರೆ ಯುದ್ಧ, ಅರಣ್ಯ ಅಂದರೆ ಯುದ್ಧಕ್ಕೆ ಹೋಗದೆ ಇರೋದು. ವೃಕ್ಷದ ಮೂಲಕ್ಕೆ ಹೋಗ್ಬೋದು. ಅಥವಾ ಮೂಲತಃ ಏನು, ನಮಗೆ ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಅಂದರೆ ಮದುವೆ ಆಗಿದ್ದೀವಿ, ಅದಕ್ಕೆ. ಏನಿಲ್ಲ, ಮದುವೆ ಆಗಿರಲಿಲ್ಲ ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಮದುವೆ ಆಗಿರೋದ್ರಿಂದ ಗಂಡ ಹೆಂಡತಿ ಮಾತು ಕೇಳಬೇಕಾಗತ್ತೆ, ಹೆಂಡತಿ ಗಂಡನ ಮಾತು ಕೇಳಬೇಕಾಗತ್ತೆ, ಗಂಡ ಹೆಂಡತಿ ಮಕ್ಕಳ ಮಾತು ಕೇಳಬೇಕಾಗತ್ತೆ, ಮಕ್ಕಳು ಗಂಡ ಹೆಂಡತಿ ಮಾತು ಕೇಳಬೇಕು, ಅಪ್ಪ ಅಮ್ಮನ ಮಾತು ಕೇಳಬೇಕಾಗತ್ತೆ. ಅವ್ರಿಗೆ ಮನಸ್ತಾಪ ಆಗತ್ತೆ, ಕೇಳಲ್ಲ ಅಂತಾರೆ, ಅಪ್ಪ ಅಮ್ಮಂಗೆ ಬೇಜಾರಾಗತ್ತೆ. ಸೊ ಬೇಸರನೂ ಆಗತ್ತೆ, ಒಳ್ಳೇದು ಆಗತ್ತೆ, ಇದು ಆಗತ್ತೆ, ಅದು ಆಗತ್ತೆ. ಸೊ ನಾವು ಹೇಗೆ ಇರ್ಬೇಕಾಗಿದ್ರೆ ಅಂದರೆ ಮಂಗಳ ಸುತ್ತ ಹೇಗಿದೆ ಹಾಗಿರ್ಬೇಕು ಅಷ್ಟೆ. ಅಷ್ಟಿದ್ಬಿಟ್ರೆ ಕೆಲಸ ಆಗೋಯ್ತು. ಸೊ ರುಕ್ಕ ಮೂಲ ಆಯ್ತು. ಶೂನ್ಯಾಗಾರ ಗತೋವ. ಈಗ ಹೆಂಗೆ ಬರ್ಮೀಸ್ ಟ್ರೆಡಿಷನಲ್ಲಿ ಒಂದು ಶೂನ್ಯಾಗಾರ ಮಾಡಿಕೊಡ್ತಾರೋ ಅದೇ ಥರ ಮನಸ್ಸಿನಲ್ಲಿ ಶೂನ್ಯಾಗಾರ ಮಾಡ್ಕೋಬೇಕು. ಒಳಗಡೆ ಏನು ತಗೋಬಾರ್ದು. ಯಾವ ಗಂಡನೂ ಇಲ್ಲ, ಯಾವ ಹೆಂಡತಿನೂ ಇಲ್ಲ, ಯಾವ ಮಕ್ಕಳೂ ಇಲ್ಲ, ಯಾರೂ ಇಲ್ಲ. ಯಾಕಂದರೆ ತಗೊಂಡ್ರೆ ದುಃಖ. ಎಂದಾದರೂ ಒಂದು ದಿವಸ ಕಳ್ಕೊಳ್ಳೇಬೇಕು ಅವ್ರನ್ನ. ಆ ಕೆಲಸನೇ ಹಿಂದೆ ಯಾಕೆ ಮಾಡಬಾರ್ದು? ಕಳ್ಕೊಳ್ಳೋದಂತೂ ನಿಜ. ಮನಸ್ಸಿನಲ್ಲಿ ಕಳ್ಕೊಂಡ್ಬಿಟ್ರೆ ದುಃಖ ಇರೋದು. ಯಾಕಂದ್ರೆ ಮನಸ್ಸಲ್ಲೇ ದುಃಖ ಆಗೋದು. ಈಗ ಪ್ರೀತಿಯಾಗಿರುವಂಥ ಗಂಡ ತೀರ್ಕೊಂಡಿದ್ದಾನೆ ಅಂದರೆ ಅಥವಾ ಹೆಂಡತಿ ತೀರ್ಕೊಂಡಿದ್ದಾಳೆ ಅಂತ ಅಂದರೆ ವಿರಹ ವೇದನೆ ಸಿಕ್ಕಾಪಟ್ಟೆ. ಈಗ ನಾ ಯಾಕೆ ಇವತ್ತೇ ಕಳ್ಕೊಂಡ್ಬಿಡಬಾರ್ದು? ಹಾಗೆ ಯೋಚನೆ ಮಾಡಿದಾಗ ಧರ್ಮ ಅರ್ಥ ಆಗತ್ತೆ. ಯಾಕೆಂದ್ರೆ ಅದು ನಿಜ ಅಲ್ಲ. ಯಾರ ಗಂಡನೂ ಇಲ್ಲ, ಯಾರ ಹೆಂಡತಿನೂ ಇಲ್ಲ, ಯಾರ ಮಕ್ಕಳೂ ಅಲ್ಲ, ಯಾರೂ ಇಲ್ಲ. ಎಲ್ಲರೂ ನಮ್ಮ ಕರ್ಮಾನುಸಾರವಾಗಿ ಓಡಾಡ್ಕೊಂಡಿದ್ದೀವಿ ವಿನಃ ಯಾರಿಗೋಸ್ಕರನೂ ಯಾರೂ ಇಲ್ಲ. ಇಂಥವ್ರಿಗೋಸ್ಕರ ನಾವಿದ್ದೀವಿ ಅಂದರೆ ಏನೋ ಒಂದು ಮಾಡ್ಬೋದು, ಹೌದು ನಿಜ ಅಂತ. ಬಟ್ ಯಾರಿಗೆ ಯಾರಿಲ್ಲ. ಇದು ಹೇಗೆ ಗೊತ್ತಾಗತ್ತೆ ಅಂದರೆ, ನೀವು ಎಷ್ಟೊಂದು ವಿಡಿಯೋಗಳು ಯೂಟ್ಯೂಬಲ್ಲಿದೆ ಇನ್ಸ್ಟಂಟ್ ಡೆತ್ ಆಗಿರೋವಂಥವು. ಒಂದು ಮಹಿಳೆ ಒಂದು ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಫುಲ್ ಶೋ ನಡೀತಾ ಇದೆ. ಅಂದರೆ ಅವಳನ್ನು ಕರೆಸಿ ಅವಳು ನೃತ್ಯ ಮಾಡ್ತಾ ಇದ್ದಾಳೆ ಯಾವುದೋ ಪಿಕ್ಚರ್ ಸಾಂಗ್ಗೆ. ಅವಳು ಎಂಡಿಂಗ್ ಬರೋ ಅಷ್ಟು ಮುಂದೆ 1 ನಿಮಿಷ ಏನೋ ತೊಗೊಂಡಿದ್ದಾರೆ. ಅದು ವಿಡಿಯೋ ಯೂಟ್ಯೂಬಲ್ಲಿದೆ, ಈಗ ತೋರಿಸ್ತೀನಿ ನಿಮಗೆ. ಅವಳು ಬಿದ್ದುಬಿಟ್ಲು. ಈಗ ಅದರದ್ದು ಒಂದು ಚಿತ್ರಣ ತೋರಿಸ್ತೀನಿ. ಅದನ್ನು ರೆಕಾರ್ಡ್ ಮಾಡೋದಿಲ್ಲ, ಯಾಕಂದ್ರೆ ಸುಮ್ಮನೆ ಅದು ಪ್ರಾಬ್ಲಮ್ ಆಗುತ್ತೆ. ಇದು ಏನು ಡ್ಯಾನ್ಸ್ ಆಡ್ತಾ ಇದೆಯಲ್ಲ, ಇದು ಚಿತ್ತ. ಅವಳು ಹಾಡಲ್ಲಿ ಕುಣಿತಾ ಇದ್ದಾಳಲ್ಲ, ಅದು ವಿಜ್ಞಾನ. ಡಿಸಿಷನ್ ತಗೊಂಡಿದ್ದಾಳಲ್ಲ, ನಾನು ಕುಣಿತೀನಿ ಅನ್ನೋದು ಅದು ಮನಸ್ಸು. ಈಗ ಚಿತ್ತದಲ್ಲಿ ಚ್ಯುತಿ ಆಗತ್ತೆ ಅಂದ್ರೆ ಕಟ್ ಆಗತ್ತೆ.
ಕಟ್ಟಾಗ್ತಾ ಇದ್ದಂಗೆನೆ ಆ ದೇಹ ಹೆಂಗ್ ಬಿದ್ದೋಗತ್ತೆ ನೋಡಿ. ಸ್ವಲ್ಪ ಹೊತ್ತಿಗೆ ಬೀಳುತ್ತೆ ನೋಡಿ ಅದು. ಆ ಚಿತ್ತ ಚ್ಯುತಿ ಆಗತ್ತೆ ಈಗ. ಅದು ಕುಣಿತಾ ಇದೆಯಲ್ಲ ಅದು ಚಿತ್ತ. ಅದು ನೋಡಿ ಈಗ ನಿಂತ್ಕೊಂಡ್ಬಿಡುತ್ತೆ ಅದು. ಅಷ್ಟೆ. ಅರ್ಥ ಆಯ್ತಾ? ಅಷ್ಟೇ ಜೀವನ ಇರೋದು. ಈಗ ನಾ ಹಿಂಗ್ ಏನ್ ಮಾಡ್ತಾ ಇದ್ದೀನಿ? ಚಿತ್ತ. ನಾ ಹಿಂಗ್ ಮಾಡೋದಕ್ಕೆ ಆಯು ಬೇಕು. ಆಯು ಇದ್ರೆ ನಡೀತಾ ಇರತ್ತೆ. ನಾ ಹಿಂಗ್ ಅನ್ಬೋದು, ನಡಿಬೋದು, ಕೂಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾ ಕೂತಿದ್ದೀನಿ, ನಿಂತಿದ್ದೀನಿ, ಎದ್ದಿದ್ದೀನಿ, ಮಲಗಿದ್ದೀನಿ, ಈ ತರ ಏನು ಅನಿಸಿಕೆಗಳಿದೆಯಲ್ಲ, ಅದು ವಿಜ್ಞಾನ. 9 ಸ್ಟೇಜ್ ಕಾನ್ಷಿಯಸ್ನೆಸ್ ಅಲ್ಲಿ ವಿಜ್ಞಾನ ಲಾಸ್ಟ್, 8ನೇದು. ಆಮೇಲೆ ಖಂದ ಆಗತ್ತದು. ಅದಕ್ಕಿಂತ ಮೊದಲು ವಿಜ್ಞಾನ ಅಂತ ಆಗತ್ತೆ. ಮನಸ್ಸು ಅಂದ್ರೆ ಮನೋ ಅನ್ನೋದು, ಮನೋ ಪುಬ್ಬಂಗಮ ಧಮ್ಮ ಅಂತ ಏನ್ ಬರುತ್ತೆ, ಅದು ಚಿತ್ತ ಆದ ನಂತರ ಅದು ಗ್ರಹಿಕೆ ಮಾಡುತ್ತೆ. ಗ್ರಹಿಕೆ ಮಾಡಿ ನೋಡುತ್ತೆ, ಇದನ್ ಮಾಡ್ಲಾ ಅದನ್ ಮಾಡ್ಲಾ, ಅದನ್ ಮಾಡ್ಲಾ ಅಂತ ಯಾವಾಗ್ಲೂ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಅದಕ್ಕೆ ವಿವೇಕ ಇರುತ್ತೆ. ಅದಕ್ಕೆ ಬುದ್ಧರು ಅದಕ್ಕೆ ಹೇಳೋದು ಮನಸಿಕಾರ. ಮನಸ್ಸು ಮಾಡುತ್ತದು, ಹಿಂಗ್ ಮಾಡ್ತೀನಿ ಅಂತ. ಏನು? ಯೋನಿಸೋ ಮನಸಿಕಾರ, ಸರಿಯಾಗಿ ಇದನ್ನ ತಿಳ್ಕೊಳ್ಳೋದು. ಅಯೋನಿಸೋ ಮನಸಿಕಾರ, ಸರಿಯಾಗಿ ತಿಳ್ಕೊಳ್ಳದೆ ಇರೋದು. ಈಗ ನನಗೆ ಹೆಂಡತಿ ಇದ್ದಾಳೆ ಅಂದ್ರೆ ಸರಿಯಾಗಿ ತಿಳಿದಿಲ್ಲ. ನನಗೆ ಮಗ ಇದ್ದಾನೆ ಅಂದ್ರೆ ನನಗೆ ಸರಿಯಾಗಿ ತಿಳಿದಿಲ್ಲ. ಮಗಳಿದ್ದಾಳೆ ಅಂದ್ರೆ ತಿಳಿದಿಲ್ಲ. ನಾನು ಇದ್ದೀನಿ ಅಂದ್ರೂ ತಿಳಿದಿಲ್ಲ ಅಲ್ಲಿ. ಯಾಕಂದ್ರೆ ನಾನು ಅನ್ನೋದು ಬರೋದು ವಿಜ್ಞಾನದಲ್ಲಿ ಮಾತ್ರ. ಅಂದ್ರೆ ಅದು ಕಲುಷಿತ ಆಗಿರುವಂಥದ್ದು. ಅದು ಕಲುಷಿತ ಆಗಿರೋದು ಮನಸ್ಸಿನ ಒಳಗೆ ಬಂದು, ಮನಸ್ಸು ಅದನ್ನ ಗಲೀಜನ್ನ ಚೆಲ್ಲೋದು ಬದಲು ಅದನ್ನ ಒಳಗೆ ಹಾಕಿಬಿಟ್ಟಿದೆ. ಅದು ಚಿತ್ತಕ್ಕೆ ಬಂದ್ಬಿಟ್ಟಿದೆ. ಈಗ ಆ ಚಿತ್ತಕ್ಕೆ ಬಂದ್ರೆ ಅದು ನೆನಪಿಡುತ್ತೆ, ನನಗೆ ಹೆಂಡತಿ ಇದ್ದಾಳೆ ಅಂತ. ಇದಕ್ಕೆ ನಾವು ಚಿತ್ತವನ್ನ ನಿರ್ಮಲ ಮಾಡಬೇಕು. ಹೇಳಿ ಮೃತ್ಯುಂಜಯ ಅವರೇ. ನೀವು ಮ್ಯೂಟಲ್ಲಿ ಇದ್ದೀರಾ ಮೃತ್ಯುಂಜಯ? ವಿಡಿಯೋಲಿ ಬಂದ್ರು ಒಳ್ಳೆಯದು. ಓಕೆ. ಸೊ ನಾನು ಯಾವುದನ್ನ ನೋಡ್ತಾ ಇದ್ದೀನೋ, ಯಾವ ವಸ್ತುನೇ ನೋಡ್ತಾ ಇದ್ದೀನೋ, ಆ ವಸ್ತು ನನಗೆ ಅಟ್ರಾಕ್ಟಿವ್ ಅನಿಸ್ತಾ ಇದೆ ಅಂದ್ರೆ ಅದು ವಿಜ್ಞಾನ. ಅದು ಮನಸ್ಸಿಗೆ ಬಂದ ತಕ್ಷಣ, ಮನದೊಳಗೆ ಬಂದ ತಕ್ಷಣ ಅದು ಡಿಸೈಡ್ ಮಾಡುತ್ತೆ. ಹೌದಲ್ಲ, ಒಳ್ಳೆ ಎಫೆಕ್ಟ್ ಕೊಡ್ತಾ ಇದೆಯಲ್ಲ, ಇದು ಇಟ್ಕೊಳುತ್ತೆ. ಅದನ್ನ ಚಿತ್ತಕ್ಕೆ ಕೊಡುತ್ತೆ. ಚಿತ್ತ ಅದನ್ನು ರಿಜಿಸ್ಟರ್ ಮಾಡುತ್ತೆ. ಓಕೆ, ಇದು ಈ ತರ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಆದ್ದರಿಂದ ಬುದ್ಧರು ಹೇಳೋದೇನಪ್ಪಾ ಅಂದ್ರೆ ಇದನ್ನ ನೋಡಿಕೊಳ್ಳಿ ಅಂತ. ಇದನ್ನ ಖಾಲಿ ಮಾಡಬೇಕು. ಅದಕ್ಕೆ ಶೂನ್ಯಾಗಾರ. ಇದನ್ನ ಶೂನ್ಯ ಮಾಡ್ಬೇಕು ವಿಜ್ಞಾನನ. ಯಾಕಂದ್ರೆ ಬೇಕಾಗಿಲ್ಲ, ಅದು ಎಲ್ಲ ಹೊಲಸು ಹೊತ್ಕೊಂಡ್ಬರುತ್ತದು. ಏನ್ ಹೊಲಸು ಹೊತ್ಕೊಂಡ್ಬರುತ್ತೆ? ಇವಿಷ್ಟೇ: ಗಂಡ, ಹೆಂಡತಿ, ಮಕ್ಕಳು, ಮನೆ, ದುಡ್ಡು, ಇಷ್ಟೇ ತೊಂಬರುತ್ತೆ. ನೀನು ತರಲ್ಲ. ಇದರ ಮೇಲೆ ಹೋಗಕ್ ಬಿಡೋದಿಲ್ಲ ಅದು. ಯಾಕಂದ್ರೆ ಅದಕ್ಕೆ ಗೊತ್ತಿರೋದಷ್ಟೇನೆ. ಈ ಜಗತ್ತಿನಲ್ಲಿ ಈ ದೇಹದಲ್ಲಿ ಏನು ಬಂದಿದ್ದೀವಿ, ಈ ಜಗತ್ತಿನಲ್ಲಿ ನಮಗೆ ತಿಳಿಬೇಕಾಗಿರೋದು ಇಷ್ಟೇ: ನಿನಗೊಂದು ಗಂಡ ಇದ್ದಾನೆ, ನಿನಗೊಂದು ಹೆಂಡತಿ ಇದ್ದಾಳೆ, ನಿಂಗೆ ಮಕ್ಕಳಿದೆಯಾ? ಇದೆ, ಅಷ್ಟೇ. ನಿಂಗೆ ಮನೆ ಇದೆಯಾ? ಇದೆ. ನೀನು ಪ್ರಾಣಿಗಳನ್ನು ನೋಡ್ಕೋತಾ ಇದೆಯಾ? ನೋಡ್ಕೋತಾ ಇದ್ದೀನಿ. ಇಲ್ಲ, ನಾನು ನೋಡ್ಕೋತಾ ಇಲ್ಲ. ನಂಗೆ ಅಪ್ಪ ಅಮ್ಮನ ನೋಡ್ಕೋತಾ ಇದೆಯಾ? ನೋಡ್ಕೋತಾ ಇದ್ದೀನಿ. ಅಪ್ಪ ಅಮ್ಮನ ನೋಡ್ಕೋತಾ ಇಲ್ಲ. ಹಿಂಗೆ ಮಕ್ಕಳು ನೋಡ್ಕೋತಾ ಇದೆಯಾ?
ನೋಡ್ಕೋತಾ ಇದ್ದೀನಿ, ನೋಡ್ಕೋತಾ ಇಲ್ಲ, ಇಷ್ಟೇ ಕೆಲಸ. ಎಲ್ಲವೂ ವಸ್ತುಗಳು ಮಾತ್ರ, ಅಲ್ಲಿ ಯಾರೂ ಇಲ್ಲ. ಆ ವಸ್ತು ಈಗ ನೋಡಿದ್ವಲ್ಲ ಅವಳು ಡ್ಯಾನ್ಸ್ ಆಡೋದನ್ನ, ಅಲ್ಲಿ ನಿಂತ್ಬಿಟ್ರೆ ಆಗೋಯ್ತು, ಅಷ್ಟೇ, ಕತೆ ಮುಗಿದೋಯ್ತು. ಈಗ ಅಳೋದೊಂದು ಬಿಟ್ರೆ ಇನ್ನೇನು ಬರೋದಿಲ್ಲ. ಅದಕ್ಕೆ ಶೋಕ. ಅಯ್ಯೋ ಹಿಂಗಾಗೋಯ್ತು, ಪರಿದೇವ. ಮನಸ್ಸಿನಲ್ಲಿ ದುಃಖ ಆಗಿರೋದ್ರಿಂದ ಮೈಯೆಲ್ಲ ಒಂಥರ ಭಾರ ಆಗತ್ತೆ. ದುಃಖ, ದೌರ್ಮನಸ್ಯ, ಉಪಾಯಾಸ ಅಂದ್ರೆ ಹೆಲ್ಪ್ಲೆಸ್ನೆಸ್, ಏನು ಮಾಡಕ್ಕಾಗದೆ ಇರುವಂಥದ್ದು. ಸಂಭವಂತಿ, ಸಂಭವಿಸಿದೆ. ಅದಕ್ಕೆ ಅದರಿಂದ ಬಿಡುಗಡೆ ಪಡಿಲಿಕ್ಕೆ ಬುದ್ಧರು ಬೇಕು. ನೆಕ್ಸ್ಟ್ ಒನ್, ಉಚ್ಛ್ವಾಸೇಸು ಶಯನೇಸು ಕೀವಂತೋ ತಥಾ ಭೈರವ ಯಹಿ ಭಿಕ್ಕು ನ ವೇಧೇಯ ನಿಘೋಸೆ ಶಯನಾಸನೆ. ಉಚ್ಛ್ವಾಸೇಸು ಶಯನೇಸು, ಮೇಲ್ಗಡೆ ಮಲ್ಕೊಳ್ಳುವಂಥ ಸ್ಥಿತಿ ಬಂದಾಗ ಅಥವಾ ಕೆಳಗಡೆ ಮಲ್ಕೊಳ್ಳುವಂಥ ಸ್ಥಿತಿ ಬಂದಾಗ, ಕಿವಂತೋ ತಥಾ ಭೈರವ, ಏನು ಹೆದರಿಕೆ ಬರಬಹುದು. ಯಹಿ ಭಿಕ್ಕು ನ ವೇಧೇಯ ನಿಘೋಸೆ ಶಯನಾಸನೆ, ನೀನು ಹೆದರುವಂಥದ್ದು ಏನೂ ಇಲ್ಲ ಮಲಗಬೇಕಾದ್ರೆ. ಯಾವಾಗ? ಕೀವಂತೋ ತಥಾ ಭೈರವ ಯಹಿ ಭಿಕ್ಕು ನ ವೇಧೇಯ, ವ್ಯಥೆ ಪಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಶಾಂತವಾಗಿ ಏನೂ ಇಲ್ದಿದ್ದಾಗ ಹೆದರಿಕೆ ಆಗತ್ತೆ. ಯಾಕಂದ್ರೆ ನಮ್ಗೆ ಎದೆ ಬಡಿತ ಬಿಟ್ಟು ಇನ್ನೇನು ಕೇಳಿಸ್ತಾ ಇರಲ್ಲ. ಈಗ ನಾವು ಸಂಸಾರದಿಂದ ಹೊರಗಡೆ ಬಂದವಿ. ಹಾಗೇನೆ ನಾವು ಯಾವಾಗ ಗಂಡ ಹೆಂಡತಿ ಮಕ್ಕಳು ಮನೆ ಅದು ಇದು ಮನಸ್ಸಿನಲ್ಲಿ ಬಿಟ್ಕೊಡ್ತೀವೋ ಅವಾಗ ಒಂಥರ ಆ ಶಾಂತತೆ ನಮಗೆ ತಡೆಯೋಕ್ಕಾಗೋದಿಲ್ಲ. ಅಂದ್ರೆ ಒಂದು ತಿಳ್ಕೊಳ್ಳಿ, ನಾನೀಗ ಹೊರಗಡೆ ಹೋಗಿದ್ದೀನಿ, ಅರ್ಚ್ಕೋಬೇಕಾಯ್ತು, ಈ ಮನೆ ಫುಲ್ ಬಿದೋಯ್ತು. ಅದರೊಳಗಡೆ ನನ್ನ ಹೆಂಡತಿ ಹೆಂಡತಿ ಮಗ ನಮ್ಮತ್ತೆ 3 ಜನ ಇದ್ದಾರೆ, ನೆಲಸಮ ಆಗ್ಬಿಟ್ಟಿದ್ದಾರೆ. ಹೆಂಗಿರುತ್ತೆ? ಯೋಚನೆ ಮಾಡ್ಬೋದಾ? ಧೈರ್ಯ ಇದೆಯಾ? ತಡ್ಕೊಳ್ಳಿಕ್ಕಾರ ಆಗತ್ತ? ಮಾತಾಡೋದು ಬಿಟ್ಬಿಡಿ, ತಡ್ಕೊಳ್ಳಿಕ್ಕಾರ ಆಗತ್ತ? ಮಾತಾಡ್ಬೇಕಾದ್ರೂ ಯೋಚನೆ ಆಗತ್ತೆ, ಅಯ್ಯೋಯಪ್ಪ ಹಂಗಾಗೋದು ಬೇಡಪ್ಪ ಅಂತ ಒಂದು ಬರುತ್ತೆ. ಶಯನೇಸು ಅಂದ್ರೆ ಮಲಗಬೇಕಾದರೆ. ಯಾಕೆ? ಇದು ಸಹಜವಾಗಿ ಹೋಗುವಂತ ಕ್ರಿಯೆ. ಇದು ಯಾರು ಯಾವಾಗ ಬೇಕಾದ್ರೂ ತೀರ್ಕೊಂಡ್ಬಿಡ್ಬೋದು, ಯಾವುದೇ ಸಿಚುವೇಶನ್ ಆದ್ರೂ ತೀರ್ಕೋಬಹುದು, ಹೇಳಕ್ಕಾಗೋದು. ಏನ್ ಮಾಡೋದು ಈಗ? ಹಂಗ ಆಗದೆ ಇರ್ಲಿ, ಕರೆಕ್ಟ್. ಬಟ್ ಆದ್ರೆ ಆವಾಗ ಈ ಮನೇನೂ ಇಲ್ಲ ಏನೂ ಇಲ್ಲ, ನನಗೆ ಏನು ಉಳಿತೋ ಅದನ್ನು ತಗೊಂಡು ಹೋಗ್ಬೇಕಾದ್ರೆ ಯಾವ ಸ್ಟೇಟ್ ಇದೆ ನನ್ನ ಮನಸ್ಸು? ಯಾರು ಉತ್ತರ ಕೊಡ್ತೀರಾ ಏನ್ ಮಾಡ್ಬೇಕು ನಾನು ಅಂತ? ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾರ ಆಗತ್ತಾ? ಒಂದು ಕಲ್ಪನೆ ಇರ್ಲಿ ಅಂತ. ದುಃಖ ಜಾಸ್ತಿ ಮೌನವಾಗಿರೋದು ಸರ್ ಅಷ್ಟೇ. ಅಲ್ಲ, ಇರಬೇಕಾಗಿರೋದು ಮೌನವಾಗಿನೇ. ಆ ಮೌನತೆಯಲ್ಲಿ ಸ್ಥಿರವಾಗಿರ್ಬೇಕು ಅಂತ. ಫುಲ್ ಬಾಡಿ ಮೌನ ಆವರಿಸ್ಕೊಂಡ್ಬಿಡುತ್ತೆ. ಮೌನ ಅಲ್ಲ, ಶೋಕ ಆವರಿಸ್ಕೊಳತ್ತೆ. ಶೋಕ ಮೌನ ಅಲ್ಲ, ಮೌನ ಇದ್ರೆ ಒಳ್ಳೇದು. ಶೋಕ ಆವರಿಸ್ಕೊಳತ್ತೆ, ಶೋಕ ಆಗ್ಬಾರ್ದು. ಅದಕ್ಕೆ ಮಂಗಳಸೂತ್ರದಲ್ಲಿ ಅಶೋಕಂ ವಿರಜಂ ಖೇಮಂ ಈತಂ ಮಂಗಳಂ ಉತ್ತಮಂ. ಶೋಕ ಆಗ್ಬಾರ್ದು.
ನೆಕ್ಸ್ಟ್ ಲೈನು, ಕ್ಯಾಸ ವ್ಯಾಪಥೋ ಅಸು ಕ್ಯಾಸಸ್ಸು ಇದಾ ಗೋಚರ ಕಾನಿ ಶೀಲಬತ್ತಾನಾಸ್ಸು ಪಹೀತಸ್ಸ ಭಿಕ್ಕುನೋ. ಕ್ಯಾಸ ವ್ಯಾಪಥೋ ಅಸ್ಸು, ಯಾವ ಥರ ಯೋಚನೆ ಇರಬೇಕು. ಕ್ಯಾಸು ಇಧ ಗೋಚರ, ಎಲ್ಲಿಗೆ ಓಡಾಡಬೇಕು. ಕಾನಿ ಶೀಲಬತ್ತಾನಾಸು, ಶೀಲಬತ್ತ ಅಂದ್ರೆ ಶೀಲವ್ರತ ಯಾವ ಥರ ನಾನು ಮಾಡಲಿ. ಪಹೀತಸ್ಸ ಭಿಕ್ಕುನೋ, ಒಬ್ಬ ಭಿಕ್ಕು ಆದವನು ಹೇಗಿರಬೇಕು ಅಂತ. ಕಂಸೋ ಸಿಕ್ಕಂ ಸಮಾದಾಯ ಏಕೋದಿ ನಿಪಾಕೋ ಸತೋ ಕಮ್ಮಾರೋ ರಜತಸ್ಸೇವ ನಿದ್ದಾಮೆ ಮಲಮತ್ತನೋ. ನಾನು ಯಾವ ಥರ ಕಲಿಬೇಕು. ಏಕೋದಿ ನಿಪಾಕೋ ಸತೋ, ಏಕೋದಿ ಒಂದು ಏಕಾಗ್ರತೆಯಲ್ಲಿ ಬರೋ ಥರ, ಪಾಕ ಮಾಡ್ಕೊಳ್ದೇ ಇರೋದು. ನಿಪಾಕೋ ಅಂದರೆ ಪಾಕ ಮಾಡ್ಕೊಳ್ದೇ ಇರೋನು ಹೇಗಿರಬೇಕು. ಕಮ್ಮಾರೋ ರಜತಸ್ಸವ, ರಜತ ಅಂದರೆ ಸಿಲ್ವರ್, ಕಮ್ಮಾರ ಅದನ್ನ ಕ್ಲೀನ್ ಮಾಡೋನು, ಸಿಲ್ವರ್ನ ಕ್ಲೀನ್ ಮಾಡೋನ್ ಥರ, ಬೆಳ್ಳಿನ ಹೇಗೆ ಮಾಡ್ತಾನೋ ಹಾಗೆ. ನಿದ್ದಾಮೆ ಮಲಮತ್ತನೋ, ಅವನು ಈ ಮಲವನ್ನ ತೆಗಿಬೇಕು. ಇದರಿಂದ ಚಿತ್ತದಿಂದ. ವಿಜಿಗುಚ್ಛಮಾನಸ್ಸ ಯದಿದಂ ಫಸು ಅಂದ್ರೆ ಸಾರಿಪುತ್ತ ಹೇಳಿದ್ದನ್ನ, ರಿತ್ತಸನಂ ಸಯನಂ ಸೇವತೋ ಚೇ ಸಂಭೋದಿ ಕಾಮಸ್ಸ ಯಥಾ ಅನುಧಮ್ಮಂ ತಂ ತೇ ಪವಕ್ಖಾಮಿ ಯಥಾ ಪಜಾನಂ. ಯಾರು ಶಾಂತಿಯನ್ನು ಕೇಳ್ತಾ ಇದ್ದಾರೋ, ಯಾರು ರಿತ್ತಾಸನಂ ಸಯನಂ ಸೇವತೋ ಚೇ, ಒಂದು ಖಾಲಿ ಜಾಗ, ಅದಕ್ಕೆ ಮಲಗಲಿಕ್ಕೆ ಬೇಕಾಗಿರುವಂಥದ್ದು. ಸಂಬೋಧಿ ಕಾಮಸ್ಸ ಅನುಧಮ್ಮಂ ತಂ ತೇ ಪವಕ್ಖಾಮಿ ಯಥಾ ಪಜಾನಂ. ಯಾವ ಥರ ನೀವು ಹೊರಗಡೆ ಬರಬಹುದು ಅನ್ನೋದನ್ನ ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಬುದ್ಧರು ಹೇಳೋ ಸ್ಟಾರ್ಟ್ ಆಯ್ತು. ಪಂಚಾನಾಂ ಧೀರೋ ಭಯಂ ಭಯಾನಾಂ ನ ಭಯೇ ಭಿಕ್ಕು ಸತೋ ಸಪರ್ಯಾಯಂತಚಾರಿ ದಂಸಾದಿಪಾತಾನಂ ಸರಿಸಾಪಾನಂ ಮನುಸ್ಸಪಸ್ಸಾನಂ ಚತುಪ್ಪಾದಾನಂ. ಅವರು ಈ 5ರಿಂದ ದೂರ ಇರ್ಬೋದು. ಒಂದು ದಂಸ ಅಂದರೆ ಇದು ಏನಂತಾರೆ, ಸೊಳ್ಳೆ. ಅಧಿಪಾತಾನಂ ಅಂದರೆ ಹೆದರಿಕೆ ಬರುವಂತ ಮೃಗಗಳು. ಸರಿ ಸಾಪಾನ ಸರ್ಪಗಳು. ಮನುಸ್ಸಪಸ್ಸಾನಂ ಮನುಷ್ಯರಿಂದ ಸ್ಪರ್ಶ ಮಾಡ್ಕೊಳ್ದೇ ಇರುವಂಥದ್ದು, ಮನುಷ್ಯರಿಂದ ದೂರ ಇರಬೇಕು. ಚತುಪ್ಪಾದಾನಂ 4 ಕಾಲುಗಳಿರುವಂಥವು ದೂರ ಹೋಗ್ಬೇಕು. ಮನುಷ್ಯರಿಂದ ದೂರ ಹೋಗ್ಬೇಕು, ಸರ್ಪದಿಂದ, ಆಮೇಲೆ ಯಾವುದೇ ಥರದ ಪ್ರಾಣಿಗಳಿಂದ, ಸೊಳ್ಳೆ, ಇರುವೆ, ಆ ಥರ ಈ ಥರ ಇರೋದ್ರಿಂದ ದೂರ ಇರಬೇಕು. ಇವು 5ರಿಂದ ದೂರ ಇರಬೇಕು. ಎಷ್ಟು ಮನುಷ್ಯರ ಸಂಪರ್ಕ ಮಾಡ್ತೀವೋ ಅಷ್ಟು ಕಷ್ಟ. ಹಾಗೆಯೇ ಈಗ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಅನ್ಕೊಂಡ್ರೆ ಮನೆಯಲ್ಲಿ ಎಲ್ಲರಿಂದನೂ ದೂರ ಇರಬೇಕು. ಮನಸ್ಸಿನಲ್ಲಿ ಅವ್ರ ಜೊತೆನೇ ಇರೋಣ,
ಬಟ್ ಮನಸ್ಸಲ್ಲಿ ದೂರ ಇರುತ್ತೆ. ಹತ್ತನೆಯದು ಪರಧಮ್ಮಿ ಕಾ ಕಾನಾಂಪಿ ನ ಸಂತಸ್ಯ ದಿಸ್ವಾಪಿ ತೇಸಂ ಬಹು ಭೇರವಾನಿ ಅಥಾ ಪರಾನಿ ಅಭಿಸಂಭವೇಯ ಪರಿಸಾಯಾನಿ ಕುಶಲಾನುಸಿ. ಪರಧಮ್ಮ, ಪರರ ಧರ್ಮ, ಅದು ಏನೇ ಆಗಿರ್ತದೆ. ಟೀಕೆ ಮಾಡೋದು ಬೇಕಾಗಿಲ್ಲ, ನಮಗೆ ಸಿಕ್ಕೋದಂತೂ ಸಿಕ್ಕಾಯ್ತು. ತಿಳಿದುಕೊಳ್ಳೋಣ, ಓಕೆ. ಟೀಕೆ ಮಾಡೋಣ ಬೇಡ, ನಿಂದಿಸುವುದು ಬೇಡ, ಪ್ರಶಂಸಿಸುವುದು ಬೇಡ. ಅದು ಹೇಗೆ ಇರಲಿ, ಯಾರದ್ದೇ ಆಗಿರಲಿ, ಅದನ್ನಲ್ಲೇ ಬಿಟ್ಬಿಡೋದು. ಅದನ್ನಲ್ಲೇ ಬಿಟ್ರೆ ದಿಸ್ವಾಪಿ ತೇಸಂ ಬಹು ಭೇರವಾನಿ, ಹೆದರಿಕೆ ಬರುವ ಥರ ಇದ್ದರೂ, ಅಂದರೆ ನೀವು ಫಾಲೋ ಮಾಡ್ತಾ ಇರೋದು ಸರಿಗಿದ್ರೂ, ಇನ್ನೊಬ್ರು ನೀವು ಫಾಲೋ ಮಾಡ್ತಾ ಇರೋ ಸರಿಗಿಲ್ಲ ಅಂತ ಹೇಳಿದ್ರು, ಹೆದರಿಕೆ ಬರ್ಸಿದ್ರು ಶಾಂತವಾಗಿ ತಗೋಬೇಕು. ಅದಕ್ಕೆ ನಾನು ಫಸ್ಟಲ್ಲಿ ಏನು ಹೇಳಿದ್ದು, ಓಡಾಟ ನಿಲ್ಲಿಸಬೇಕು. ಅಲ್ಲಾಡೋದು ಅವಾಗೆ ಸ್ಟಾರ್ಟ್ ಆಗೋದು. ನಾವಿನ್ನೂ ಹುಡುಕ್ತಾನೆ ಇದ್ದೀವಿ ಅಂದರೆ ಅಲ್ಲಿ ಮನಸ್ಸು ಹಿಂಗೆ ಸ್ಟಾರ್ಟ್ ಆಗುತ್ತೆ. ನನಗಿನ್ನೂ ಸಿಕ್ಕಿಲ್ಲ, ನನಗಿನ್ನೂ ಸಿಕ್ಕಿಲ್ಲ, ನನಗಿನ್ನೂ ಸಿಕ್ಕಿಲ್ಲ, ಏನೋ ಇದೆ, ಏನೋ ಇದೆ, ಏನೋ ಇದೆ, ಏನೂ ಇರಲ್ಲ ಅಲ್ಲೂ. ಹಂಗೆ ಓಡಾಟ ನಡೀತಾ ಇರುತ್ತೆ. ಅಥ ಪಾರಾನಿ ಅಭಿಸಂಭವಯ್ಯ ಪರಿಸಾಯಾನಿ ಕುಶಲಾನುವೇಸಿ. ಕುಶಲಧಮ್ಮ ಮಾಡಿಕೊಂಡು ಆರಾಮಾಗಿ ಅವನ ಕಾರ್ಯಕ್ರಮ ಅವನು ಮಾಡಿಕೊಂಡಿರ್ತಾನೆ, ಯಾವುದೂ ಚಿಂತನೆಗೂ ಒಳಗಾಗದೆ. ಮುಂದಿಂದು ಅತಂಕಪಸ್ಸೇನ ಖುದಾಯ ಪುಟ್ಟೋ ಸೀತಂ ಅಥೂಹಂ ಅಧಿವಾಸಯಯ್ಯ ಸೋ ತೇಹಿ ಪುಟ್ಟೋ ಬಹುದಾ ಅಂಕೋ ಅನೋಕೋ ವೀರ್ಯಂ ಪರಕ್ಕಮ ದಲ್ಹಂ ಕರಯ್ಯ. ಆತಂಕಪಸ್ಸೇನ ಖುದಾಯ ಪುಟ್ಟೋ, ಖು ಅಂದರೆ ಹಸಿವು, ಖುದಾಯ ಅಂದರೆ ಬಹಳ ಹಸಿವಾಗಿ, ಹಸಿವು ಆಗಿ, ಆತಂಕಿತವಾಗೋದು, ಪಸ್ಸೇನ ಆತಂಕ ಆಗಿ ಅದರದ ಚಿಂತನೆ ಆದಾಗ, ಸೀತಂ ಅಹುನ್ಹಂ ಅಧಿವಾಸ್ಯಯ್ಯ, ಶೀತ ಅಥವಾ ಉಷ್ಣ ಎರಡರಿಂದನೂ ಆದಾಗ, ಸೋತೇಹಿ ಪುಟ್ಟೋ ಬಹುದಾ ಅಂಕೋ, ಪೇಷಂಟ್ ಅಂದರೆ ತಾಳ್ಮೆಯಿಂದ ಅದನ್ನು ತಡ್ಕೊಳ್ಬೇಕು. ವೀರ್ಯಂ ಪರಾಕ್ರಮಂ ದಾಲ್ಹಂ ಕರಯ್ಯ, ನೀವು ವೀರ್ಯವನ್ನು ಹಾಕ್ಕೊಂಡು ಪರಾಕ್ರಮಿಯಾಗಿ, ದಲ್ಹ ಅಂದರೆ ತಡ್ಕೊಳ್ಳೋದನ್ನು ಕಲಿಬೇಕು. ಯಾಕಂದರೆ ಡಿಸ್ಕಂಫರ್ಟ್ ಅನ್ನೋದು ಸಹಜ. ಕಂಫರ್ಟ್ ನಾವು ಎಷ್ಟೇ ಮಾಡ್ಕೋತೀವಿ ಅಂದ್ರೂ ಡಿಸ್ಕಂಫರ್ಟ್ ಸಹಜ, ಅದು ನಡೀತಾನೆ ಇರುತ್ತೆ. ಥೇಯಂ ನ ಕರೆ ನ ಮೂಸಾ ಭಾನೇಯ ಮೆಟ್ಟ ಫಸ್ಸೆ ತಸಥಾ ವರಾನಿ ಯದ್ವಾ ವಿಲಕ್ತಂ ಮನಸೋ ವಿಜನ್ಯ ಕನ್ಹಾಸ ಪಖೋತಿ ವಿನೋದಯಯ್ಯ. ಸುಳ್ಳು ಹೇಳುವುದು ಬೇಡ, ಎಲ್ಲರನ್ನೂ ಮೈತ್ರಿ ಭಾವದಿಂದ ನೋಡೋಣ,
ಮನಸ್ಸು ಅಲ್ಲೋಲ ಕಲ್ಲೋಲವಾದಾಗ ಆವಾಗ ನಾವು ರೂಟ್ಗೆ ಬಂದು ಮೂಲಕ್ಕೆ ಬಂದು ತೆಗೆದುಹಾಕಬೇಕು. ಕೋಧಾತಿ ಮಾನಸ ವಸಂ ನ ಗಚ್ಚೆ ಮೂಲಂ ಪಿತೇಸಂ ಫಲಿಖನ್ಯತಿಠೆ ಅಥಾಪಿಯಂ ವಾ ಪಾನ ಅಪ್ಪಿಯಂ ವಾ ಅದ್ಧಾ ಭವಂತೋ ಅಭಿಸಂಭವಯ್ಯ. ಸೊ ಒಬ್ಬರು ಕ್ರೋಧದಿಂದ ಅಥವಾ ಮಾನದಿಂದ ಡಂಬದಿಂದ ಇರಬಾರ್ದು. ಅದನ್ನ ಕಂಡಾಗ ಅದನ್ನ ಬುಡ ಸಮೇತ ತೆಗೆದುಹಾಕಬೇಕು. ಯಾವಾಗ ಸುಖವಾಗಿರೋದು ಅಥವಾ ದುಃಖವಾಗಿರೋ ಸಿಚುವೇಶನ್ ಬಂದಾಗ, ಪರಿಸ್ಥಿತಿಗಳು ಬಂದಾಗ ಅದನ್ನ ಒಂದು ಬಂಡೆ ಥರ ನಿಂತು ಎದುರಿಸಬೇಕು. ಪನ್ಯಾಂ ಪುರಕ್ಕತ್ವಾ ಕಲ್ಯಾಣ ಪಿತಿ ವಿಖಮ್ಮ ಭಯೇ ತಾನಿ ಪರಿಸಾಯಾನಿ ಅರತಿಂ ಸಹೇತ ಸಯನಾಂ ಹಿ ಪಂತೆ ಚತುರೋ ಸಹಿತ ಪರಿದೇವ ಧಮ್ಮೆ. ನಮ್ಮ ಪ್ರಜ್ಞೆ ಬಂದಾಗ ಅದನ್ನೇ ನಾವು ಗೈಡ್ ಥರ ಇಟ್ಟುಕೊಂಡು ಬರುವ ಕಷ್ಟ ಕಾರ್ಪಣ್ಯಗಳನ್ನು ತಗೊಂಡು ಖುಷಿಯಾಗಿದ್ದುಕೊಂಡು ಅದನ್ನ ಮನಸ್ಸಿನಿಂದ ಹೊರಗಡೆ ತಳ್ಳಿ ಆರಾಮಾಗಿದ್ದು ಬಿಡೋದು. ಆವಾಗ ನಾವಿದು ಚತುರ ಸಹೇತ ಪರಿದೇವ ಧಮ್ಮೆ, ಪರಿದೇವ ಶೋಕ ಪರಿದೇವ ದುಃಖ ದೋಮನಸ, ಇವು 4 ಇದನ್ನ ಹೊರಗಡೆ ಹಾಕ್ಬಿಡೋದು. ಕಿಂಸು ಅಸಿಸ್ಸಾಮಿ ಉವಾ ವಾ ಅಸಿಸಂ ದುಃಖಂ ವತಾ ಸೆತ್ತ ಕ್ವಜ್ಜ ಸೇಸಂ ಏತೆ ವಿತಕ್ಕೆ ಪರಿದೇವನ್ಯೇ ವಿನೋಯೇಥ ಸೇಖೋ ಅನಿಕೇತಚಾರಿ. ಇದನ್ನ ಏನ್ ತಿನ್ಲಿ, ಎಲ್ಲಿ ಮಲಗಲಿ, ಈ ಥರ ಇಟ್ಕೊಂಡಾಗ ಮನಸ್ಸು ಬಹಳ ಕೆಟ್ಟ ಪರಿಸ್ಥಿತಿಗೆ ಬಂದು ಒದ್ದಾಡುತ್ತೆ. ಈ ಥರ ಯೋಚನೆ ಮಾಡೋದನ್ನ ನಿಲ್ಲಿಸಿ ಏನು ಕೊಡ್ತಾರೋ ಸಂತೋಷವಾಗಿ ತಿಂದ, ಎಲ್ಲಿ ಮಲಗ್ಲಿಕ್ಕೆ ಕೊಡ್ತಾರೋ ಅಲ್ಲಿ ಸೊಗಸಾಗಿ ಇದ್ದ. ಗೃಹಸ್ಥರೇ ಆಗಲಿ, ಎಲ್ಲಿ ಸಿಗತ್ತೋ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ, ಅಷ್ಟೇ ಶಾಂತ ಆಗ್ಬಿಡುತ್ತೆ. ಅನಂಚ ಲದ್ಧಾ ವಸನಂಚ ಕಾಲೇ ಮತ್ತಂ ಸೌಜನ್ಯ ಇಧ ತೋಸನತ್ಥಂ ಸೋತೇಸು ಗುತ್ತೋ ಯಥಾಚಾರಿ ಗಾಮೆ ರುಸಿತೋಪಿ ವಾಚಂ ಫರುಸಂ ನವಜ್ಜ. ಯಾವಾಗ ನಮಗೆ ಊಟ ಮತ್ತು ಬಟ್ಟೆಗಳು ಸಿಕ್ಕಿದೆಯೋ, ಅದು ಸಿಕ್ಕಿದಾಗ ಅದರ ಬಗ್ಗೆ ಕಮ್ಮಿ ವೆಚ್ಚದಲ್ಲಿ ಮಾಡಿಕೊಂಡು, ವೆಚ್ಚ ಅಂದರೆ ಖರ್ಚು, ಅಂದರೆ ಖರ್ಚು ಅಂದರೆ ದುಡ್ಡಿಂದ ಖರ್ಚಲ್ಲ, ಜಾಸ್ತಿ ಅದರಲ್ಲಿ ತೊಡಗದೇ ಇರೋದು. ಅದರಿಂದ ನಾವು ಕಂಟೆಂಟ್ಮೆಂಟ್, ಸಂತೋಷವನ್ನು ತಗೊಂಡು ನಮ್ಮ ಭಾವನೆಗಳಾಗಲಿ ಅಥವಾ ನಮ್ಮ ನಡವಳಿಕೆ ಆಗಲಿ ಅದರಲ್ಲಿ ಕಾಣ್ಬರಬೇಕು. ಹಾಗೆ ಕಂಡಾಗ ಮನಸ್ಸು ಶಾಂತವಾಗಿರುತ್ತೆ. ಅದಕ್ಕೆ ರುಸಿತೋಪಿ ವಾಚಂ ಫರುಸಂ ನ ವಜ್ಜ, ಫರುಸವಾಚ ಆಗೋದಿಲ್ಲ, ಹಾರ್ಶ್ ವರ್ಡ್ಸ್ ಬರೋದಿಲ್ಲ. ಇದು ಬಹಳ 17ನೇದೇನು ಓದ್ತಾ ಇದ್ದೀನಿ, ಬಹಳ ಪ್ರಾಕ್ಟೀಸ್ ಮಾಡಬೇಕಾಗಿರೋಂಥದ್ದು. ಒಕ್ಕಿತ್ತ ಚಕ್ಕು ನಚ ಪಾದಲೋಲೋ ಝಾನಾನ್ಯುತ್ತೋ ಬಹುಜಾಗರಸ್ಸ ಉಪೇಕ್ಷ
ಮಾರಭ್ಯ ಸಮಾಹಿತತ್ತೋ ತಕ್ಕಾಸಯಂ ಕುಕ್ಕುಚಿ ಯು ಪಚಿಂದೆ ಒಕ್ಕಿತ ಚಕ್ಕು. ನಾವು ನಾರ್ಮಲ್ ಆಗಿ ಕೂತಾಗನು ಕಣ್ಣು 90% 80% ಕ್ಲೋಸ್ ಮಾಡ್ಕೊಂಡು ಕೂತ್ಬಿಡೋದು. ಕಣ್ಣು ಫುಲ್ ಮುಚ್ಚಬಾರ್ದು. ನಡಿಬೇಕಾದ್ರೂ ನಾನು ಹಾಗೆ ಮಾಡೋದು, ಹಿಂಗೆ ಇಟ್ಕೊಂಡು ನಡೆಯೋದು. ಅವಾಗ ಏನು ಕಾಣೋದಿಲ್ಲ. ಅದಕ್ಕೆ ಬುದ್ಧರು ಹೇಳೋದು, ಕಣ್ಣನ್ನ ನೀವು ಹೇಗೆ, ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದಲ್ಲ, ಅದು ಇಲ್ಲವೇ ಇಲ್ಲ. ಇದು ಈ ಶ್ಲೋಕದಲ್ಲಿ ಸಿಗತ್ತೆ ನಮಗೆ. ನಾವು ಕಣ್ಣು ಮುಚ್ಕೊಂಡು ಯಾವಾಗ ಧ್ಯಾನ ಮಾಡ್ತೀವೋ ಅದು ಧ್ಯಾನ ಅಲ್ಲ, ನಿದ್ದೆ ಆಗತ್ತೆ. ಆಮೇಲೆ ಅವ್ರೇನು ಹೇಳ್ತಾರದು, ಒಕ್ಕಿತ ಚಕ್ಕು ನಚ ಪಾದಲೋಲೋ. ನಡಿಬೇಕಾದ್ರೆ ಲೋಲೋ ಅಂದ್ರೆ ಹಿಂಗ್ 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 ಆಗ್ಬಾರ್ದು. ಪಾದ ಲೋಲೋ, ರೆಸ್ಟ್ಲೆಸ್ ಆಗ್ಬಾರ್ದು ಪಾದ. ಯಾಕಂದ್ರೆ ಅದು ಹಂಗಾದಾಗ ನಮ್ಮ ಮನಸ್ಸು ಒಂದು ಕಡೆ ಇರೋದಿಲ್ಲ. ಸೊ ನಡಿಬೇಕಾದ್ರೂ ಹಿಂಗೆ ಕಣ್ಣು ಕೆಳಗಡೆ ಹಾಕೊಂಡು ಭೂಮಿನ ನೋಡ್ಕೊಂಡು ಅವಾಗ ಉಸಿರಾಟದ ಮೇಲೆ ಬಂದ್ಬಿಡುತ್ತೆ ಅದು. ಉಸಿರಾಟ ನೋಡ್ಕೊಂಡು ನಡೀತಾ ಹೋಗೋದು. ಕುತ್ಕೊಂಡಾಗೂ ಹಂಗೆ ನಿದ್ದೆ ಬರೋದಿಲ್ಲ. ಅವಾಗ ಜಾಗರಣೆಯಲ್ಲಿ ಇರುತ್ತೆ, ನಿದ್ದೆ ಬೇಕಾಗೋದಿಲ್ಲ. ನಾವೇನ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಡ್ತೀವಿ ಉಸಿರು ನೋಡ್ಕೊಂಡು. 10 ನಿಮಿಷ ಆದ್ಮೇಲೆ ನಿದ್ದೆ ಬಂದ್ಬಿಡುತ್ತೆ. ಹಾಗೆ ಮಾಡಬಾರದು. ನಾನು ಕೇಳಲ್ಪಟ್ಟೆ ಏನಪ್ಪಾ ಅಂದ್ರೆ 30 ದಿವಸದ ಕೋರ್ಸಲ್ಲಿ ಗೋಯಿಂಕ ಅವ್ರು ಇದನ್ನು ಹೇಳ್ತಾರಂತೆ. 10 ದಿವಸದ ಕೋರ್ಸಲ್ಲ, 30 ದಿವಸದ ಕೋರ್ಸಲ್ಲಿ ಹೀಗೆ ಕೇಳಲ್ಪಟ್ಟೆ. ನಿನ್ನೆ ಆಸ್ಟ್ರೇಲಿಯನ್ ಗ್ರೂಪ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಇದನ್ನು ಹೇಳ್ತಾ ಇದ್ದೆ ನಾನು. ಅವಾಗ ಹೌದು 30 ಡೇಸಲ್ಲಿ ಗೋಯಿಂಕ ಅವ್ರು ಹೇಳ್ತಾರೆ ಅಂತ. 10 ದಿವಸದಲ್ಲಿ ಹೇಳೋದಿಲ್ಲ. ಸೊ ಮ್ಯಾಕ್ಸಿಮಮ್ 10 ದಿವಸ ಕೋರ್ಸ್ ಹೋಗೋವ್ರಿಗೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದಾಗತ್ತೆ, ನಿದ್ದೆ ಹೊಡಿತಾರೆ. ಚುದಿತೋ ವಚೀಭಿ ಸತಿಮಾಭಿನಂದೆ ಸಭ್ರಾಮಚರಿಸು ಖಿಲಂ ಪಭಿಂದೆ ವಾಚಂ ಪಮುಂಚೆ ಕುಶಲಂ ನಾತಿವೇಲಂ ಜನವಾದ ಧಮ್ಮಾಯ ನ ಚೇತಯಯ್ಯ. ಚುದಿತೋ ವಚೀಭಿ ಸತಿಮಾಭಿನಂದೆ. ಯಾವಾಗ ನಮಗೆ ಅಭಿನಂದನೆ ಮಾಡೋದಿಲ್ವೋ ಅದರ ಬದಲು ನಿಂದನೆ ಮಾಡ್ತಾರೋ. ಸಬ್ರಹ್ಮಚಾರಿ ಸುಖಿಲಂ ಪಭಿಂದೆ. ಅವರು ಅವರ ಬಗ್ಗೆ ಯಾವ ಥರದ ಮನಸ್ಸಿನ ನೋವನ್ನು ಉಂಟು ಮಾಡೋದಿಲ್ಲ. ವಾಚಂ ಪಮುಂಚೆ ಕುಶಲಂ ನಾತಿವೇಲಂ. ಅತಿವೇಲ ಅಂದರೆ ದುಡುಕಿತನದಲ್ಲಿ ಮಾತಾಡೋದು. ನಾತಿವೇಲ ಯೋಚನೆ ಮಾಡಿ ಮಾತಾಡೋದು ಶಾಂತವಾಗಿ. ಅವನು ಕೇಳಿಸ್ಕೋತಾನೋ ಬಿಡ್ತಾನೋ, ಒಟ್ಟಲ್ಲಿ ನಮ್ಮ ಮನಸ್ಸಂತೂ ಹಾಳು ಮಾಡ್ಕೋಬಾರ್ದು. ಅವನು ಏನಾರ ಮಾಡ್ಕೊಳ್ಳಿ, ಅವನು ಅವಳು ಏನಾರ ಮಾಡ್ಕೊಂಡು ಹೋಗ್ಲಿ. ಜನವಾದ ಧಮ್ಮಾಯ ನ ಚೇತಯಯ್ಯ. ಜನವಾದ ಧಮ್ಮ ಯಾವುದು? 8. 1 ಲಾಭ ಅಲಾಭ, ಯಶಸ್ಸು ಅಯಶಸ್ಸು, ನಿಂದ ಪ್ರಶಂಸ, ಸುಖ ದುಃಖ. ಈ 8ರಿಂದ ಹೊರಗೆ ಬಂದ್ಬಿಟ್ಟಿದ್ದಾನು. ನಂಗೆ ಏನು ಅನ್ಸೋದಿಲ್ಲ. ಏನಾರ ಹೇಳ್ಕೊಂಡು ಹೋಗಪ್ಪ ನೀನು, ನಾನುಂಟು, ನನ್ನ ಕಣ್ಣಿಂಗೆ ಕೆಳಗಿಟ್ಕೊಂಡ್ಬಿಟ್ರೆ ಆಗೋಯ್ತು. ಏನಾರ ಮಾಡ್ಕೊ.
19 ಅಥಾ ಪರಂ ಪಂಚ ಪ್ರಜಾನಿ ಲೋಕೆ ಯೇಸಂ ಸತಿಮಾ ವಿನಾಯಾಯ ಸಿಖ್ಯೆ ರೂಪೇಶು ಸತ್ತೇಸು ಅಥೋ ರಸೇಸು ಗಂಧೇಸು ಫಸ್ಸೇಸು ಸಹಿತಾ ರಾಗಂ. ಇದು ಅಥಾಪರಂ ಪಂಚ ರಜಾನಿ ಲೋಕೆ, ಮನಸ್ಸನ್ನು ಸೆಳೆಯುವಂಥದ್ದು. ರಜನಿ ಅಂತ ಇದೆ, ರಜಾನಿ ಮನಸ್ಸು ಸೆಳೆಯುವಂಥದ್ದು ಲೋಕ ಇದೆ. ಏಸಂ ಸತೀಮಾ ವಿನಯಾಯ ಸಿಖ್ಯೆ, ವಿನಯದಿಂದ ಇದನ್ನು ತಿಳ್ಕೋಬೇಕು, ಅದನ್ನು ತ್ಯಜಿಸ್ಬೇಕು. ಯಾವುದು? ರೂಪೇಸು ಸದ್ದೇಸು ಅಥೋ ರಸೇಸು ಗಂಧೇಸು ಫಸ್ಸೇಸು ಸಹಿತ ರಾಗಂ. ಈ 5 ಕಾಮಗುಣ ಏನಿದೆ ಅದರಿಂದ ದೂರ ಬಂದ್ಬಿಡ್ಬೇಕು. ಸೊ ನಾವು ಯಾವುದೇ ಮನುಷ್ಯ, ಯಾವುದೇ ಪ್ರಾಣಿ, ಯಾವುದೇ ವಸ್ತು 3ರಿಂದ ದೂರ ಇರಬೇಕು. ಹಾಗೆ ಯಾವುದಕ್ಕೆ ಅಟ್ಯಾಚ್ ಆದ್ರೂ ರಾಗ ಬಂದ್ಬಿಡುತ್ತೆ. ಅಲ್ಲಿಂದ ನಮ್ಮ ದುಃಖ ಪ್ರಾರಂಭ ಆಗೋಯ್ತು. ಬಹಳ ಅದ್ರಲ್ಲಿ ಅಂಟ್ಕೊಂಡಿದ್ರೆ ಅದೇ ಲೋಕಕ್ಕೆ ಹೋಗ್ಬಿಡತ್ತೆ. ಈಗ ನಾನು ಹೆಂಡ್ತಿನ ಬಹಳ ಹಚ್ಕೊಂಡಿದ್ರೆ ಮತ್ತೆ ಗಂಡ ಹೆಂಡ್ತಿ ಇನ್ನೊಂದು ಜನ್ಮ ಬಂತು, ಬಿಡಿಸಲಾರದ ಸಂಬಂಧ. ಹಾಗೆ ನಾಯಿ ಇರ್ಬೋದು, ಪಕ್ಷಿ ಇರ್ಬೋದು, ಬೆಕ್ಕಿರ್ಬೋದು, ನವಿಲಿರ್ಬೋದು, ಏನ್ ಬೇಕಾದಿರ್ಬೋದು, ಅಂಟ್ಕೊಳ್ಳುತ್ತೆ. ದೂರ ಇರೋದ್ ಬದಲು ಅಂಟ್ಕೊಂಡಿರುತ್ತೆ. ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಏನ್ ಬೇಕಾದಾಗ ಎಲ್ಲ ಒಂದೇ, ತೊಂದರೆನೇ ಜಾಸ್ತಿ. ಏತೇಸು ಧಮ್ಮೇಸು ವಿನಯ್ಯ ಛಂದಂ ಭಿಕ್ಕು ಸತೀಮಾ ಸುವಿಮುತ್ತ ಚಿತ್ತೋ ಕಾಲೇನ ಚ ಸಮ್ಮಾ ಧಮ್ಮಂ ಪರಿ ವಿಮಾಂಸ ಸಮನೋ ಏಕೋ ದಿಭೂತೋ ವಿಹಾನೆ ತಸ್ಮಾ ಸೋ ಇತಿ. ಅವನು ಈ ಧಮ್ಮಗಳಲ್ಲಿ ಸರಿಯಾಗಿ ತಿಳಿದುಕೊಂಡು ಅದರಿಂದ ಹೊರಗಡೆ ಬಂದಿರೋದ್ರಿಂದ, ಅವನು ಧರ್ಮವನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಅವನಿಗೆ ವಿಮುಕ್ತಿ ಆಗೇ ಆಗತ್ತೆ. ಹೀಗೆ ನಾವು ಭಿಕ್ಕುಗಾಗಿದ್ರು ಆಗ್ಬೋದು, ಅಥವಾ ಗೃಹಸ್ಥರೇ ಆಗಿರ್ಬೋದು, ಹೀಗೆ ಪ್ರಾಕ್ಟೀಸ್ ಮಾಡಿ ಒಂದು ಯಾವುದೋ ಭೂತವನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋ ಥರ ನೋಡ್ಬೇಕು ಮನೇಲಿರೋರ್ನ. ಅವಾಗ ಸರಿ. ಅವರಂತೂ ಹಾಳಾಗ್ತಾರೆ, ನಮ್ಮನ್ನು ಹಾಳು ಮಾಡ್ತಾರೆ. ಅಷ್ಟೇ. ಏನೋ ಪ್ರಶ್ನೆ ಉಂಟಾ ಇದ್ರದ್ದು? ಈ ಸುತ್ತದ್ದು ಬಹಳ ಚೆನ್ನಾಗಿದೆ. ಒಂಥರ ನೋಡಿದಾಗ ಬಹಳ ಖುಷಿ ಆಯ್ತು. ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಕಣ್ಣು ಹೇಗೆ ಇಟ್ಕೋಬೇಕು ಅಂತ ಡಿಸ್ಕಷನ್ ಆಗ್ತಾ ಇದೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು, ಯಾಕೆ ಮಾಡಿಸ್ತಾರೆ ಧ್ಯಾನ ಕಣ್ಣು ಮುಚ್ಕೊಂಡು ಅಂತ. ಅವಾಗ ಈ ಸುತ್ತ ಹೇಳಿದೆ. ಅದರಲ್ಲಿ ಬುದ್ಧರು ಹೇಳ್ತಾರೆ ನೀವು ಹೆಂಗೆ ಧ್ಯಾನ ಮಾಡಬೇಕು ಅಂತ. ಕಣ್ಣು ಮುಚ್ಕೊಂಡು ಎಂದೂ ಮಾಡಬಾರ್ದು. ಪ್ರಶ್ನೆ ಇದೆಯಾ? ಹೇಳಿ. ಇದು ಕಣ್ ತೆಕ್ಕೊಂಡು ಮಾಡ್ತಾರೆ, ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಆಗೋದು. ಕಣ್ಣು ಫುಲ್ ತಕ್ಕೊಂಡು ಮಾಡೋದಲ್ಲ. ಈಗ ನಾನು ತೋರ್ಸದ್ನಲ್ಲ, ಹೀಗಿರುತ್ತೆ ಕಣ್ಣು.
80% ಮುಚ್ಚಬೇಕು. ಮೇಲಿಂದು ಏನು ಕಾಣಬಾರ್ದು, ಕೆಳಗಿಂದ ಕಾಣಬೇಕು. ಕೆಳಗಿಂದ ಕಾಣ್ತಾ ಇರುತ್ತೆ, ಮೇಲಿಂದ ಕಾಣಬಾರ್ದು. ಅವಾಗ ಫುಲ್ ಮುಚ್ಚಿದ್ರೆ ಕಣ್ಣು ನಿದ್ದೆ ಬಂದ್ಬಿಡುತ್ತೆ. ಸರಿ ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಮಾಡೋಣ ಅಂತ. ಮಾಡೋಣ. ಏನೋ 1 ತಿಂಗಳಿಗೆ ಒಂದ್ಸಲಿ ಅಂದ್ವಲ್ಲ, ಈಗ 2 ವಾರ ಆಯ್ತು. ಇನ್ನು 2 ವಾರಕ್ಕೆ ಬರೋದಾದ್ರೆ ಮುಂದಿನ ವಾರ ಬರ್ಬೇಕಾಗತ್ತೆ ನೀವು. ಈಗ ಈ ಶನಿವಾರ ಮೊನ್ನೆ ಶನಿವಾರಕ್ಕೆ 2 ವಾರ ಆಗೋಯ್ತು. ಈ ಶನಿವಾರ ಬಿಟ್ರೆ ಅದ್ರ ಮುಂದಿನ ಶನಿವಾರ 4ನೇ ವಾರ ಅದೇ ಅದೇ ಎಲ್ಲರೂ ಸೇರೋದಾದ್ರೆ ಅವಾಗ ಇನ್ನೇನ್ ಡಿಸ್ಕಸ್ ಮಾಡೋದು ಬೇಡ. ಈ ಕಣ್ಣನ್ನ ಹಿಂಗೆ ಕೆಳಗಿಟ್ಕೊಂಡು ಧ್ಯಾನ ಮಾಡೋದು ಅನ್ನೋದನ್ನ ಮಾಡೋಣ. ಸರಿ ಸರಿ. ಓಕೆ. ಮತ್ತೆ ಇದು ಈ ಪ್ರಾಣಿಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರೆ ಸುದೀರ್ಘವಾಗಿ. ಮತ್ತೆ ಸರ್, ಇದು ನಾವು ಕಂಪ್ಯಾಷನ್ ತೋರಿಸೋದ್ರಿಂದ ಮತ್ತೆ ನಾವು ಹೇಗೆ ಅದರಂತೆ ಪುನರ್ಜನ್ಮ ತಾಳ್ತೀವಿ? ಈ ಕಂಪ್ಯಾಷನ್ ತೋರಿಸೋದೇ ತಪ್ಪ? ನಾವು ಕಂಪ್ಯಾಷನ್ ಅಲ್ಲ, ಕಂಪ್ಯಾಷನ್ ತೋರಿಸ್ಲೇಬೇಕು. ಜೀವಿಗಳಿಗೆ. ಇಲ್ಲ ಇಲ್ಲ ಇಲ್ಲ, ಕಂಪ್ಯಾಷನ್ ಹೇಗ್ ತೋರಿಸ್ಬೇಕು ಅನ್ನೋದು ಕರುಣೆ ಮೆಟ್ಟ ಸುತ್ತದಲ್ಲಿದೆ ನೋಡಿ. ಯಾವ ತರ ಇದೆ? ಮಾತಾ ಯಥಾ ನಿಯಂ ಪುತ್ತಂ ಆಯುಷ ಏಕಪುತ್ತಂ ಅನುರಕ್ಕಿ. ಒಂದು ಮಗು ಒಳಗಿದ್ರೆ ಹಿಂಗಿರುತ್ತೋ ಏವಂಪಿ ಸಬ್ಬ ಭೂತೇಸು. ಆ ಥರ ಎಲ್ಲಾ ಭೂತಗಳು, ಅದರಲ್ಲಿ ಪ್ರಾಣಿಗಳು ಬರುತ್ತೆ, ಪಕ್ಷಿಗಳು ಬರುತ್ತೆ, ಯಾವುದೇ ಇರ್ಬೋದು, ತೊಂದರೆನೇ ಇಲ್ಲ. ಮನುಷ್ಯರು, ಆವರು, ಇವ್ರು ಎಲ್ಲಾನು ಇದ್ರಲ್ಲೂ ಇತ್ತಲ್ಲ. ಈಗ ತಾನೇ ಓದಿದ್ವಲ್ಲ, ಅದರಲ್ಲೂ ಇತ್ತದು. ಮೆಟ್ಟ ಮೈತ್ರಿಯಲ್ಲಿ ಇರ್ಬೇಕು, ಏನು ತೊಂದರೆ ಇಲ್ಲ. ಕಂಪ್ಯಾಷನ್ ಅಂದ್ರೆ ಏನು? ಆ ಜೀವಿ ಪಾಪ ನಾಯಿ ಆಗಿದೆ, ಅಥವಾ ಬೆಕ್ಕಾಗಿದೆ, ಇಲಿ ಆಗಿದೆ, ಸರ್ಪ ಆಗಿದೆ, ಅಥವಾ ಜಿರಳೆ ಆಗಿದೆ, ಸೊಳ್ಳೆ ಆಗಿದೆ, ಏನ್ ಬೇಕಾದ್ರೆ ಆಗಿರೋದು ಪಾಪ. ಅದು ಕಷ್ಟಪಡ್ತಾ ಇದೆ. ಅದ್ ಚಿತ್ತ ಏನಿದೆಯಲ್ಲ ಅದು ಕಷ್ಟಪಡ್ತಾ ಇದೆ. ಅದಕ್ಕೆ ಗೊತ್ತಿಲ್ಲ ಅದಕ್ಕೆ. ಬಟ್ ನಾನು ಅದನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ? ಈಗ ದುಃಖ ಬರುತ್ತೆ. ಅದಾಗಬಾರ್ದು ಅಷ್ಟೇ. ಅಟ್ಯಾಚ್ಮೆಂಟ್ ಲೀಡ್ಸ್ ಟು ಸಫರಿಂಗ್. ಮನೆಯವರೇ ಆಗ್ಬೋದು, ನಾಯಿಗಳೇ ಆಗ್ಬೋದು, ಬೆಕ್ಕಿ ಆಗ್ಬೋದು. ಈ ಕೆಲವರು ಗಿಳಿ ಸಾಕಿರ್ತಾರೆ ಮನೆಯಲ್ಲಿ, ಅದು ತೀರ್ಕೊಂಡ್ರೆ ಅವ್ರಿಗೆ ವ್ಯಥೆ ಸ್ಟಾರ್ಟ್ ಆಗ್ಬಿಡುತ್ತೆ. ಮನುಷ್ಯರಿಗಿಂತ ಪ್ರಾಣಿಗಳ ಜಾಸ್ತಿ ಪ್ರೀತಿ ಮಾಡ್ತವೆ. ನನಗಾಗಿದೆ ಅದು. ಪಕ್ಷಿ ಒಂದು ಕಾಲು ಊದ್ಕೊಂಡ್ಬಿಟ್ಟಿತ್ತು. ನಾನು ಯಾವ ಡಾಕ್ಟರ್ ಇದ್ರು ಪರವಾಗಿಲ್ಲ, ತಗೊಂಡೋಗ್ಬಿಟ್ಟು ಸರಿ ಮಾಡ್ಸೋಣ ಅನ್ನಿಸ್ಬಿಟ್ಟಿತ್ತು ಸರ್. ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಪಕ್ಷಿಗಳು ಪ್ರಾಣಿಗಳ. ಹೌದಮ್ಮ, ಅದು ಅಟ್ಯಾಚ್ಮೆಂಟ್ ಇಂದ ಏನಾಗತ್ತೆ, ಅದು ಬಹಳ ಆಗ್ಬಿಟ್ರೆ ಮುಂದಿನ ಜನ್ಮ ಅದೇ ಆಗ್ಬಿಡುತ್ತೆ ಅಷ್ಟೆ. ಭವ ವಿಭವ ಆಗ್ಬಿಡತ್ತೆ. ಅದು ಅಂದ್ರೆ ಈ ಮನಸ್ಸು ನಮ್ದು ಹಂಗೇ ಆಗ್ಬಿಡತ್ತೆ. ನಾವು ಬರೀ ಅದರಲ್ಲೇ ಇರೋದಾಗೋಗ್ಬಿಡತ್ತೆ. ಅನುಕಂಪ ತೋರಿಸ್ಲೇಬೇಕು, ಎಲ್ಲದಕ್ಕೂ ತೋರಿಸ್ಬೇಕು. ಈಗ ನೋಡಿ, ನಾನು ಯಾರ ಮನೆಗೆ ಹೋಗ್ತಾ ಇದ್ದೀನಿ ಆಸ್ಟ್ರೇಲಿಯಾದಲ್ಲಿ, ಅವ್ರ ಮೇಲೆ ನಾಯಿ ಇದೆ. ನಾನು ಒದ್ದೋಡ್ಸಿ ಅಂತ ಹೇಳ್ತಾ ಇಲ್ಲ, ನಾನು ಬರ್ತಾ ಇದ್ದೀನಿ ಆ ನಾಯಿನ ಒದ್ದೋಡ್ಸಿ ಅಂತ ಹೇಳ್ತಾ ಇಲ್ಲ. ಎಷ್ಟು ಬೇಕಷ್ಟು ಪ್ರೀತಿ ಇಡಬಾರ್ದು, ಅದರ ಬದಲು ಮೈತ್ರಿ ಇರಬೇಕು. ನಾವು ಮಾಡೋದು ಪ್ರೀತಿ ಮಾಡ್ತೀವಿ, ಅದನ್ನ ಪ್ರೀತಿ ಮಾಡಬಾರ್ದು. ಪ್ರೀತಿ ಮಾಡುವಂಥದ್ದು ಏನೂ ಆಗಿಲ್ಲ ಅದಕ್ಕೆ. ಅದು ಕರ್ಮಾನುಸಾರವಾಗಿ ಹುಟ್ಟಿದೆ ವಿನಃ ನಿಮಗೋಸ್ಕರ ಹುಟ್ಟಿಲ್ಲ ಅದು. ಈಗ ನಮ್ಮ ಮಕ್ಕಳು ಅವ್ರು ಕರ್ಮಾನುಸಾರವಾಗಿ ಹುಟ್ಟಿದ್ದಾರೆ, ಮೈತ್ರಿ ಭಾವನೆ ಮಾಡ್ಕೊಳ್ಳೋಣ. ಪ್ರೀತಿ ಯಾಕೆ ಮಾಡಬೇಕು? ಕರೆಕ್ಟ್ ಸರ್. ಈಗ ನನ್ನ ಹೆಂಡತಿ ನೀವು ನೋಡಿದಿರಿ, ಮೈತ್ರಿ ಭಾವನೆ ಇಟ್ಕೋಬೇಕು. ನಾನು ಪ್ರೀತಿ ಇಟ್ಕೊಂಡ್ರೆ ದುಃಖ ಆಗತ್ತೆ. ಇಲ್ಲೇ ನಾವು ತಪ್ಪು ಮಾಡೋದು ಸರ್. ತುಂಬಾ ಅಟ್ಯಾಚ್ಮೆಂಟ್, ಮಕ್ಕಳು ಮೊಮ್ಮಕ್ಕಳು ಎಲ್ಲ. ಸೊ ಅವಾಗ ದುಃಖ ಆಗತ್ತೆ. ಹೌದು, ದುಃಖ ಆಗತ್ತೆ. ನೀವು ಮೈತ್ರಿ ಇದ್ರೆ ದುಃಖ ಆಗಲ್ಲ. ಯಾಕಂದ್ರೆ ನನ್ನ ತರನೇ ಅವ್ರುನು ಪಾಪ, ಅದು ಏನ್ ಮಾಡಕ್ಕಾಗತ್ತೆ ಈಗ? ಒಪ್ಪಂದ ಒಬ್ರಿಗೊಬ್ರು. ಹೌದು. ಸೊ ಗೋಪಾಲಕೃಷ್ಣ ಅವರೇ, ನೀವು ನಾಯಿ ನೋಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀರ, ಬಹಳ ಸಂತೋಷ. ನೀವು ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡಿ. ನಿಮಗೊಂಥರ ಏನಪ್ಪ ಹಿಂಗಂತ ಇದ್ದಾರೆ ಅಂತ ಅನ್ಕೋಬೇಡಿ. ನಾನು ಅದನ್ನ ಹೇಳ್ತಾ ಇಲ್ಲ. ನೀವು ನಾಯಿನ ಚೆನ್ನಾಗೇ ನೋಡ್ಕೊಳ್ಳಿ. ಸ್ಟ್ರೇ ಡಾಗ್ಸ್ನ ನೀವು ಎಷ್ಟು ಅದಕ್ಕೆ ಊಟಕ್ಕೆ ಹಾಕ್ತಿರೋ ಬಹಳ ಸಂತೋಷ. ಇನ್ಫ್ಯಾಕ್ಟ್ ಇನ್ನೊಂದು ಸುತ್ತ ಇದೆ, ದಕ್ಷಿಣ ವಿಭಾಂಗ ಸುತ್ತ ಅಂತ. ಅದರಲ್ಲಿ 14 ಕೊಡ್ತಾರೆ, ಲಾಸ್ಟ್ ಒನ್ ಪ್ರಾಣಿಗೆ ಊಟ ಹಾಕೋದು ಅಂತಿದೆ.
ಈಗ ನೀವು ಏನ್ ಮಾಡ್ತಾ ಇದ್ದೀರಲ್ಲ ಅದರಿಂದ ನಿಮ್ ಪುಣ್ಯ ಫಲ ಬರೋದು ಲೀಸ್ಟ್. ಯಾಕಂದ್ರೆ ನಿಮ್ಮ ಕರ್ಮ ಅಂದ್ರೆ ನೀವು ಮನುಷ್ಯ ಆಗೋ ಕರ್ಮ, ನಾಯಿ ಆಗೋ ಕರ್ಮ ಒಂದೇ ಇರೋದಿಲ್ಲ, ಬೇರೆ ಬೇರೆ ಕರ್ಮ ಅದು. ಇದು ಹೈಯೆಸ್ಟ್ ಕರ್ಮ. ನೀವು ಮನುಷ್ಯ ಆಗಿರೋದು, ನಾಯಿ ಆಗಿರೋದು ಲೀಸ್ಟ್ ಕರ್ಮ. ನಾಯಿ ಆಗಿರ್ಬೋದು, ಒಂಟೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇಲಿ ಆಗಿರ್ಬೋದು, ಬೆಕ್ಕ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಅಧೋಗತಿ ಕರ್ಮ ಅದು. ನೀವು ನಿಮ್ಮನ್ನ ಅಧೋಗತಿಗೆ ಹೋಲಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಅದು ತಿರಚ್ಚ ಯೋನಿ ಅಂತ. ಅಪಾಯ ಅಂತ ಯಾಕೆ ಕರೆಯೋದು? ಪಾಯ ಇಲ್ಲದೆ ಇರೋದು ಅದು. ಅವಕ್ಕೆ ಪಾಯ ಇಲ್ಲ. ಹಂಗಂತೇಳಿ ನೀವು ಅನುಕಂಪ ತೋರಿಸ್ಬೇಡಿ, ಅದಕ್ಕೆ ಕರುಣೆ ತೋರಿಸ್ಬೇಡಿ, ಹಾಕಿ ಹೊಡೀರಿ ಅಂತ ಹೇಳಿದ್ನೇನ? ಇಲ್ಲ. ಅದಕ್ಕೆ ಅದನ್ನ ಕರುಣೆಯಿಂದ ನೋಡಿ, ಅದನ್ನ ಅನುಕಂಪದಿಂದ ನೋಡಿ, ಅದನ್ನ ಮೈತ್ರಿ ಭಾವದಲ್ಲಿ ನೋಡಿ, ಪ್ರೀತಿಯಿಂದ ನೋಡಬೇಡಿ. ಪ್ರೀತಿಯಿಂದ ನೋಡಿದ ತಕ್ಷಣ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ನಂದು ಅಂತ ಬಂದ್ಬಿಡತ್ತೆ ಗೋಪಾಲಕೃಷ್ಣ. ನಾಯಿ ಬಂದು ಊಟ ಮಾಡ್ತಲ್ಲ, ನಮ್ ನಾಯಿ ಅಂತ ಬಂದ್ಬಿಡತ್ತದು. ನಾಯಿ ನಾಯಿ ಅಷ್ಟೇ, ನಮ್ಮ ನಾಯಿ ಅನ್ನೋದು ಇರುತ್ತೇನ ಅದ್ರಲ್ಲಿ? ಇಲ್ಲ ಇಲ್ಲ. ಅದು ಬಂದ್ಬಿಡತ್ತದು. ನನ್ನ ನಾಯಿ ನೋಡು, ನನ್ನ ನಾಯಿ ಪಾಪ ದುಃಖ ಮಾಡ್ಕೋತಾ ಇದೆ, ಬಾಲ ಅಲ್ಲಾಡಿಸ್ತಾ ಇದೆ, ನಾನೊಂದು ಅರ್ಧ ಗಂಟೆ ಲೇಟಾಗಿ ಬಂದ್ಬಿಟ್ಟೆ, ಅದಕ್ಕೆ ಹೋಗ್ಬಿಟ್ಟು ಚಿನ್ನಮ್ಮ ಲೇಟ್ ಆಗೋಯ್ತು ಕಣೆಮ್ಮ ಬರೋದು, ಊಟಕ್ಕೆ ಆಗೋದು ಕಷ್ಟ ಪಡ್ತಾ ಇದ್ಯಮ್ಮ, ಊಟಕ್ಕೆ ಹಾಕ್ತೀನಿ ತಗೋ ಅಂತ ಕೊಟ್ರೆ ಅದು ಪ್ರೀತಿ ಆಗೋಯ್ತು, ಅದು ಮೈತ್ರಿ ಆಗ್ಲಿಲ್ಲ. ಆಮೇಲೆ ನಾವು ಏನ್ ಮಾಡ್ತೀವಿ ಹೇಳಿ, ನಮ್ಮ ಭಾಷೆನ ಅದ್ರ ಮೇಲೆ ತೋರಿಸ್ತೀವಿ. ಏನೋ ನಮ್ಮ ಮನೆ ಸದಸ್ಯರಿದ್ದಂಗೆ ಮಾತಾಡ್ತಿರ್ತೀವಿ ಅದ್ರ ಜೊತೆಗೆ. ಅಯ್ಯೋ ಚಿನ್ನ, ಅಯ್ಯೋ ಅದು ಹಾರತ್ತೆ, ಅಂಟ್ಕೊಂಡು ಮುದ್ದು ಮಾಡಿ ಅದಕ್ಕೆ ಮೂತಿಗೆ ಮೊದಲ ಮಾಡಿ, ಅದು ಪ್ರೀತಿ. ಅದು ನಾಲ್ಗೆ ತೊಗೊಂಡು ಎಲ್ಲ ಕಡೆ ನೆಕ್ಕತ್ತೆ, ಅದನ್ನ ನೆಕ್ಕಿಸ್ಕೊಂಡು ಮಾಡಿ ಇವೆಲ್ಲ ಏನಿದೆಯಲ್ಲ, ಅದು ಅನುಕಂಪವೂ ಅಲ್ಲ, ಕರುಣೆನೂ ಅಲ್ಲ. ಅದು ಸೆನ್ಶುಯಾಲಿಟಿಯಲ್ಲಿ ಪ್ರೀತಿ. ಅದು ಬಿಟ್ಟು ನಾನೀಗ ಮೈತ್ರಿ ಭಾವ ಫಸ್ಟ್ ಮಾಡ್ಕೋಬೇಕು. ಏನು? ಮೆಟ್ಟ, ಕರುಣ, ಮುದಿತ, ಉಪೇಕ್ಷ. ಪ್ರಾಣಿಗಳಲ್ಲಿ ಉಪೇಕ್ಷ ಭಾವನೆ ಇಟ್ಕೋಬೇಕು ಈಗ. ಯಾಕಂದ್ರೆ ಅದ್ರ ಕರ್ಮ ಕೆಳಗಿರುವಂತ ಕರ್ಮ. ಈಗ ಹಂಗಿಟ್ಕೊಂಡು ಕರುಣೆಯಲ್ಲಿ ಆ ಜೀವಿನ, ಅಯ್ಯೋ ಪಾಪ ಹಿಂಗ ಆಗೋಗ್ಬಿಟ್ಟಿದೆ ಇದು ಅಂತ ಹೇಳಿ ಅದಕ್ಕೆ ಏನ್ ಮಾಡ್ಬೇಕೋ ಮಾಡ್ತೀನಿ. ಹಸಿವಾಗಿದ್ರೆ ಊಟಕ್ಕೆ ಹಾಕ್ತೀನಿ, ನೀರ್ ಅಡಿಕೆ ಆಗಿದ್ರೆ ನೀರ್ ಕೊಡ್ತೀನಿ, ಅದಕ್ಕೇನಾರ ಇವ್ರು ಹೇಳಿದ್ರಲ್ಲ ಕಾಲಿಗೆ ನೋವಾಗಿತ್ತು ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಏನು ಸೇವೆ ಬೇಕೋ ಮಾಡ್ತೀನಿ. ಎಲ್ಲರಿಗೂ ಸಮ. ಅದು ಮನುಷ್ಯರೇ ಆಗಿರ್ಬೋದು, ಪ್ರಾಣಿಗಳೇ ಆಗಿರ್ಬೋದು, ಪಕ್ಷಿಗಳೇ ಆಗಿರ್ಬೋದು, ಇರುವೆ, ಗೊದ್ದ, ಸೊಳ್ಳೆ, ಜಿರಳೆ, ಏನ್ ಬೇಕಾದಾಗಿರ್ಬೋದು. ಏವಂಪಿ ಸಬ್ಬಭೂತೇಸು ಮಾನ ಸಂಭಾವಯೇ ಅಪರಿಮಾಣ. ಹಾಗೆ ನಾ ಹೇಳ್ತಾ ಇರೋದು. ನೀವು ನಾಯಿಗಳಿಗೆ ಊಟಕ್ಕೆ ಹಾಕ್ಬೇಡಿ, ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಇಂದಿನಿಂದನೇ ನಿಲ್ಲಿಸ್ಬಿಡಿ ಅಂತ ಎಂದು ಹೇಳ್ತಾ ಇಲ್ಲ. ದಯವಿಟ್ಟು ಕಂಟಿನ್ಯೂ ಮಾಡಿ, ಬಹಳ ಸಂತೋಷ, ಬಹಳ ಖುಷಿ ಆಗುತ್ತೆ. ಆದರೆ ಪ್ರೀತಿ ಬೇಡ, ಅನುಕಂಪ ತೋರಿಸಿ, ಏನು ತೊಂದರೆ ಇಲ್ಲ. ಸರಿ ಸರಿ ಸರ್. ಸರಿ ಹೋಯ್ತಾ? ಕ್ಲಾರಿಫೈ ಮಾಡದ್ನ? ಕ್ಲಾರಿಫೈ ಆಗಿದೆ. ನೀವು ಕ್ಲಾರಿಫೈ ಆಗಿದೆ. ಸಿಂಪಲ್ ನೋಡ್ತಾ ಇರೋದು. ನಾನು ಅದೇ ತರನೇ ನೋಡ್ತಾ ಇರೋದು. ಸಂತೋಷ. ಹಂಗ್ ನೋಡ್ತಾ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಅದು ಬೀದಿದ ನಾಯಿನೇ ಆಗಿರ್ಬೋದು, ಒಂದ್ 10 ರೌಂಡ್ ಆದ್ಮೇಲೆ ಅದು ತಂತಾನ ಅಲ್ಲಾಡ್ಸ್ಕೊಂಡ್ ಬರುತ್ತಲ್ಲ, ಅದನ್ನ ಹಿಂಗ್ ಹಿಡ್ಕೋತಾರೆ, ಹಿಂಗ್ ಮುತ್ ಕೊಡ್ತಾರೆ, ಅದು ನಾಲ್ಗೆ ತಗೊಂಡು ಅಂತೆಲ್ಲ ಮಾಡುತ್ತೆ. ಅವರು ಒದ್ದಾಟ ನೋಡ್ಬೇಕು ನೀವು. ತಮ್ಮ ಮಕ್ಕಳೇ ಎಲ್ಲೋ ಕಳೆದು ಹೋದವ್ರ ತರ ಆಡ್ತಿರ್ತಾರೆ. ಹೌದು ಸರ್. ಅಂತಾರೆ ಅವರು. ದಿಸ್ ಈಸ್ ಅಂತಾರೆ. ಇಲ್ಲ, ನಿಮ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಂತಾರೆ ಸರ್. ಅರ್ಥ ಆಗ್ತಾ ಇಲ್ಲ. ಅವರು
ಮಕ್ಕಳ ತರ ಅದನ್ನ ಟ್ರೀಟ್ ಮಾಡ್ತಾರೆ. ಹೌದು ಹೌದು ಹೌದು, ಅವ್ರ ಮಕ್ಕಳ ತರಾನೇ ಟ್ರೀಟ್ ಮಾಡ್ತಾರೆ. ಅದು ಪ್ರೀತಿ. ಈ ನಮ್ ಕೂಸನ್ ಹೆಂಗ್ ಹಿಡ್ಕೋತೀವಿ, ಹಿಂಗ್ ಕೂಸಿನ ಹಿಡ್ಕೊಂಡು ಹಿಂಗ ಹಾಕಿ ತಬ್ಕೊಂಡು ಮುದ್ದು ಮಾಡಿ ಏನೋ ಚಿನ್ನಿ ಅಮ್ಮ ಲೂ ನೂ 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 ಅಂತೀವಲ್ಲ, ಅದು ಅದು ಅನುಕಂಪವೂ ಅಲ್ಲ, ಯಾವ ಪಂಪವೂ ಅಲ್ಲ. ಅದು ಸೀದಾ ಕಾಮ. ಅದು ಹಾಗೆ. ಈಗ ನನ್ನ ಕಸಿನ್ ಮನೆಯಲ್ಲಿ ಅವನು ಗಿಳಿ ಸಾಕಿದ್ದಾನೆ. 10 ವರ್ಷ ಆಯ್ತು ಆ ಗಿಳಿ ಇದ್ದು. ಅದು ಪಾಪ ಹಾರಕ್ಕೆ ಬರೋದಿಲ್ಲ. ಅದು 3 ತಿಂಗಳು 2 ತಿಂಗಳಿದ್ದಾಗ ತೊಗೊಂಬಂದ್ಬಿಟ್ಟಿದ್ದಾನೆ ಕೊಂಡ್ಕೊಂಡು. ಅದಕ್ಕೆ ಪಾಪ ಏನೇ ಮಾಡಿದ್ರು ಹಾರಕ್ಕೆ ಬರಲ್ಲ. ಅದು ಒಂದು ಮೂವಿ ಇದೆಯಲ್ಲ, ಅದೇ ತರ ಟ್ರೈ ಮಾಡಿದ್ದಾನೆ. ಅದನ್ನ ಕರ್ಕೊಂಡು ಹೋಗಿ ಹೊರಗಡೆ ಕಲ್ಸಕ್ಕೆ ಮಾಡಕ್ಕೆ, ಅದು ಹಾರಕ್ಕೆ ಆಗೇ ಇಲ್ಲ. ಅದನ್ನ ತನ್ನ ಮಗನಷ್ಟೇ ಪ್ರೀತಿ ಮಾಡ್ತಾನೆ. ಇದು ಒಳ್ಳೇದಾ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಅಂದ್ರೆ ಅವನ ಮನುಷ್ಯ ಭಾವ ಎಂಡ್ ಆಗ್ಬಿಟ್ಟಿದ್ದರೆ ಪ್ರಾಣ ಹೋಗ್ತಾ ಇದ್ದಂಗೆನೆ ಇನ್ನೊಂದು ಗಿಣಿಯಾಗಿ ಹುಟ್ಟುಬಿಡುತ್ತೆ ಅಷ್ಟೇ, ಫಿನಿಶ್ಡ್. ಹೆಂಗ್ ವಾಪಸ್ ಮನುಷ್ಯ ಜನ್ಮಕ್ಕೆ ಬರೋದು? ಒಂದು ಸುತ್ತ ಇದೆ, ಒಂದು 100 ವರ್ಷಕ್ಕೆ ಒಂದು ಆಮೆ ತಲೆ ಎತ್ತು ಬರುತ್ತಂತೆ. ಆವಾಗ ಮಿಸ್ ಆದ್ರೆ ಇನ್ನೊಂದು 100 ವರ್ಷದಂಗ ಕಾಣಲ್ವಂತೆ. ಹಂಗೆ ಬುದ್ಧರು ಹೇಳ್ತಾರೆ ಮನುಷ್ಯರು ಜನ್ಮ ಬರಕ್ಕೆ. ಯಾವಾಗ ಬರುತ್ತದು? ಈ ನನ್ನ ಕಸಿನ್ ಆದವನು ಒಂದು ಗಿಳಿ ಆಗ್ಬಿಟ್ರೆ ಅವನು ಯಾವಾಗ ವಾಪಸ್ ಬರ್ತಾನೆ ಮನುಷ್ಯ ಜನ್ಮಕ್ಕೆ? ಅದೆಂಥ ಮನುಷ್ಯನೇ ಬೇಕಾದ್ರೆ ಆಗಿರ್ಲಿ, ಯಾವಾಗ ಬರ್ತಾನೆ? ಮನುಷ್ಯ ಲೋಕದಿಂದ ದೇವತೆ ಲೋಕಕ್ಕೆ ಯಾವಾಗ ಹೋಗ್ತಾನೆ? ಅಲ್ಲಿಂದ ರೂಪಲೋಕಕ್ಕೆ ಯಾವಾಗ ಹೋಗ್ತಾನೆ? ಅಲ್ಲಿಂದ ಅರೂಪ ಲೋಕಕ್ಕೆ ಯಾವಾಗ ಹೋಗ್ತಾನೆ? ಅಲ್ಲಿಂದ ಯಾವಾಗ ಬಿಡುಗಡೆ ಪಡಿತಾನೆ? ಬಹಳ ಡೇಂಜರ್ ಅಲ್ವಾ? ನೆನ್ಸ್ಕೊಂಡ್ರೆ ಹೆದರಿಕೆ ಆಗತ್ತೆ. ಈಗ ನೋಡಿ ಹೇಳಿ. ಇದೆಯಲ್ಲ ಸರ್, ನಿಮ್ ವಾಯ್ಸ್ ಯಾಕೋ ಕಟ್ ಆಗಿ ಬರ್ತಾ ಇದೆ. ಇವ್ರದ್ರಿಂದಾನೇ ಬೇಕಾದ್ರೆ ಮಾತಾಡಿ, ರಾಧಾ ಅವರಿಂದ. ನಾವು ಎಲ್ಲ ಜೀವಿಗಳಲ್ಲೂ ಡಿವಿನಿಟಿ ಕಾಣ್ಬೇಕಲ್ವಾ? ಡಿವಿನಿಟಿ ಕಾಣ್ಬೇಕಲ್ವಾ ಸರ್? ಡಿವಿನಿಟಿ ಕಾಣಿ, ಯಾರು ಬೇಜಾರು ಮಾಡ್ಕೋತಾ ಇಲ್ಲ. ಡಿವಿನಿಟಿ ಕಾಣ್ಲೇಬೇಕು. ರಿಪೀಟ್ ಹೊಡಿತಾನೆ ಇದೆ. ಓಕೆ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಗೋಪಾಲ್ ಕೃಷ್ಣ ಅವರೇ, ನಾವು ಡಿವಿನಿಟಿ ಮೇಂಟೈನ್ ಮಾಡೋಣ. ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್. ಮೆಟ್ಟ ಭಾವನೆ ಇಟ್ಕೊಳ್ಳೇಬೇಕು. ನಾವು ಬ್ರಹ್ಮ ವಿಹಾರ ಫಸ್ಟ್ ಎಸ್ಟಾಬ್ಲಿಷ್ ಆಗ್ಬಿಡ್ಬೇಕು. ಅದಾದ್ಮೇಲೆ ಎಲ್ಲರ ಮೇಲೂ ಅನುಕಂಪ, ಸಮನಾದ ಅನುಕಂಪ, ಸಮನಾದ ಮೈತ್ರಿ, ಸಮನಾದ ಉಪೇಕ್ಷ, ಸಮನಾದ ಮುದಿತ. ಈಗ ನೋಡಿ, ನನ್ನ ಕೈಯಲ್ಲಿ ಗಿಣಿ ಕೊಟ್ಟಿದ್ದ, ನಾನು ಅದಕ್ಕೆ ಹೇಳ್ತಾ ಇದ್ದೆ, ಪಾಪ ಆದಷ್ಟು ಬೇಗ ನಿನಗೆ ಇದರಿಂದ ಮುಕ್ತಿ ಬರ್ಲಪ್ಪ, ಒಂದು ಮನುಷ್ಯನಾಗಿ ಹುಟ್ಟು. ನನ್ನ ಮೇಲೆ ಇಲ್ಲೇ ಕೂತಿತ್ತದು. ಎಷ್ಟೋ ತನಕ ಅವ್ರ ಮೇಲೆ ಕೂಡಿಸಿದ್ದ. ನಾನೇನು ನಿಂದು ಗಿಳಿ ಅದು ಥೂ 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 ಅಂತ ಓಡಿಸ್ಲಿಲ್ಲ. ನಾನೇ ಅದನ್ನ ಇದ್ರ ಮೇಲೆ ಕೂಡಿಸೋ ಅಂದೆ. ಕೂಡಿಸಿದ್ದ. ಮನಸ್ಸಲ್ಲ ಅನ್ಕೋತಾ ಇದ್ದೆ. ಪಾಪ ತಂತಾನೇ ಕೂತಿತ್ತದು. ಎಷ್ಟೋ ತನಕ ಕೂತಿತ್ತು. ಅದು ಕೂತಷ್ಟು ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಿಂಗೆ ಒಳ್ಳೇದಾಗ್ಲಿ, ನೀವ್ ಮನುಷ್ಯ ಆಗಿ ಹುಟ್ಟು. ಈಗ ನೀವೇನು ಅದನ್ನ ನಾಯಿದು ಮಾಡ್ತಾ ಇದ್ದೀರಲ್ಲ, ಅದನ್ನ ನಿಮ್ ಜೊತೆನೆ ಬಂದೆ ಅಂತ ಇಟ್ಕೊಳ್ಳಿ. ಎಲ್ಲಾ ನಾಯಿಗೂ ಅದನ್ನೇ ಮಾಡೋದು. ಇಂಥ ನಾಯಿ ಅಂಥ ನಾಯಿ ಅಂತಲ್ಲ, ಅದು ಕರಿ ನಾಯಿನೇ ಆಗ್ಬೋದು, ಬಿಳಿನೇ ಆಗ್ಬೋದು, ಬ್ರೌನ್ ಕಲರೇ ಇರ್ಬೋದು, ಮತ್ತೊಂದು ಕಲರೇ ಇರ್ಬೋದು, ಸಂಬಂಧ ಇಲ್ಲ. ನಾಯಿ ಚಿತ್ತ ನಾಯಿ ರೂಪ ತಗೊಂಡಿದೆಯಲ್ಲ, ಅದು ದುಃಖ ನನಗೆ.
ಅದು ನಾಯಿ ಇಲ್ಲಲ್ಲಿ, ಅದು ಚಿತ್ತ ನಾಯಿ ರೂಪ ತಗೊಂಡಿದೆ. ಅದು ಹೆಂಗಾರ ಮಾಡಿ ವಾಪಸ್ ಮನುಷ್ಯ ಲೋಕಕ್ಕೆ ಬರ್ಬೇಕು ಮಿನಿಮಮ್. ಅದಕ್ಕೆ ಆ ಥರ ಆಗ್ಲಿ ಅಂತ ಅನ್ಕೋತೀನಿ. ಹಂಗಂತೇಳಿ ನಾಯಿನೇ ಬೇಡ ನನಗೆ, ಒಂದು ಗನ್ ತೊಗೊಂಡು ಶೂಟ್ ಮಾಡ್ಬೇಡ ಅಂತ ಅಲ್ಲ. ಹಾಳಾದ್ ನನ್ನ ಮಗಂದು ಎಲ್ಲ ಸ್ಟ್ರೇ ಡಾಗ್ಸು ಅಸಹ್ಯ. ಹಂಗಿಲ್ಲ, ದ್ವೇಷ ಇಲ್ಲ. ಯಾಕಂದ್ರೆ ಅವು ಪಾಪ, ಅವು ಅನ್ನೋದು ಯಾವುದಿಲ್ಲ, ಆ ಚಿತ್ತ ಕರ್ಮ ಮಾಡಿದ್ರಿಂದ ಆ ಸ್ಟೇಟಿಗೆ ಬಂದಿದೆ. ಅದಕ್ಕೆ ಒಳ್ಳೇದಾಗ್ಲಿ, ಮನುಷ್ಯ ಜನ್ಮ ಬರಲಿ. ಆಮೇಲೆ ಮನುಷ್ಯ ಜನ್ಮ ಬಂದ್ಮೇಲೆ ಸ್ವಲ್ಪ ತಲೆ ಓಪನ್ ಆಗಲಿ, ಇಲ್ಲರ ಮತ್ತೆ ಪ್ರಾಣಿ ಲೋಕಕ್ಕೆ ಹೋಗೋದಾಗತ್ತೆ. ಕಷ್ಟ ಆಗೋದು ಬೇಡ. ಹಾಗೆ ನೋಡಿದ್ರೆ ಹೆಂಗಿರುತ್ತೆ, ಈಗ ನೋಡಿ ನಾವು JKVK ವಾಕಿಂಗ್ ಹೋಗ್ತೀವಿ, ನವಿಲ್ಗಳನ್ನ ನೋಡೋದಕ್ಕೆ ಫೋಟೋ ತೆಗಿಯಕ್ಕೆ ನಿಂತಿರ್ತಾರಪ್ಪ. ಅಲ್ಲಿ ಫೋಟೋ ತೆಗಿಯೋಂಥದ್ದು ಏನಿದೆ ಅಣ್ಣ, ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಚಿತ್ತ ಮಾತ್ರ ಆ ಥರ ಶೇಪ್ ಮಾಡ್ಕೊಂಡಿದೆ. ರಿಯಲ್ ಆಗಿ ಯಾರೂ ಇಲ್ಲ ಅಲ್ಲಿ. ಅದಕ್ಕೆ ಒಳ್ಳೇದಾಗ್ಲಿ ಹಾಗೆ ಇಟ್ಕೊಂಡ್ರೆ ಎಲ್ಲರನ್ನೂ ಮೈತ್ರಿ ಭಾವ ಬಂದ್ಬಿಡುತ್ತೆ. ಯಾಕಂದ್ರೆ ಮೈತ್ರಿ ಅಂದ್ರೆ ಏನು, ಅಹಂ ಆವೇರೋ ಹೋಮಿ, ಯಾರು ವೈರತ್ವದಿಂದ ನೋಡೋದಿಲ್ಲ ಯಾರನ್ನು, ಅಂದ್ರೆ ನನ್ನನ್ನು ನಾನು ನೋಡ್ಕೊಳ್ಳೋದಿಲ್ಲ. ಅಹಂ ನಾನು. ಅಭ್ಯಪಾಜೋ ಹೋಮಿ, ವ್ಯಾಪಾದ ಇಲ್ಲದೆ ಅಂದ್ರೆ ತಿರಸ್ಕಾರ ಭಾವನೆ ಇಲ್ಲದೆ. ಆನಿಗೋ ಹೋಮಿ, ರಾಗದ್ವೇಷ ಮೋಹ ಇಲ್ದೇನೆ ನನ್ನ ಮನಸ್ಸನ್ನು ಇಟ್ಕೊಂಡಿದ್ದೀನಿ. ಸುಖೀ ಅತ್ತನಾಂ ಪರಿಹರಾಮಿ, ನಿಬ್ಬಾಣದಲ್ಲಿ ಇದ್ದಾಗ ಎಷ್ಟು ಸುಖ ಇದೆಯೋ ಅದು ಎಲ್ಲರಲ್ಲೂ ಈಗ ಹೋಗ್ಲಿಕ್ಕೆ. ಮಮ ಮಾತಪೀತು ಆಚರೀಯ ಚ ಜ್ಞಾತಿಮೀತ ಚ ಸಬ್ರಹ್ಮಚಾರಿನೋ ಚ ಆವೇರಾ ಹೊಂತು ಅಭ್ಯಪಾಜ ಹೊಂತು ಆನೀಗ ಹೊಂತು ಸುಖೀ ಅತ್ತನಾಂ ಪರಿಹಂತು. ಹೀಗೆ ನಾನು ನಾಯಿಗಳನ್ನು ನೋಡ್ತೀನಾ, ದೆನ್ ಎಸ್. ಮುದ್ದು ಮಾಡಿ ಬರ್ತೀನಾ, ಇಲ್ಲ. ನಾ ಯಾವ ನಾಯಿನೂ ಮುದ್ದು ಮಾಡಲ್ಲ. ನೋಡಿ, ನೀವಿಬ್ರು ಯಾವುದೋ ಡಿಫ್ರೆಂಟ್ ರೆಲೆಮಲ್ಲಿ ಇದ್ದೀರಾ ಅಂತ ವೀಣಾ ಅವರು ಮೆಸೇಜ್ ಮಾಡಿದ್ದಾರೆ. ನೀವು ಮೋಸ್ಟ್ಲಿ ಸ್ವರ್ಗದಲ್ಲಿದ್ದೀರಾ, ಅವರು ಮನುಷ್ಯ ಲೋಕದಲ್ಲಿದ್ದಾರೆ ಅಂತ. ಏನ್ ಸರ್ ಅದು? ನನಗೆ ಗೊತ್ತಿಲ್ಲಪ್ಪ. ವೀಣಾ ಅವ್ರಿಗೇನೋ ಜ್ಞಾನೋದಯ ಆಗಿದೆ, ಅವ್ರೇನೋ ಹಾಕಿದ್ದಾರೆ. ಹೇಳಿ ವೀಣಾ ಅವ್ರೆ. ಹಂಗಲ್ಲ ಸರ್, ಈಗ ಪಕ್ಕಕ್ಕೆ ಕುಂತಿರೋದ್ರಿಂದ ರಿಬೌಂಡ್ ಆಗ್ತಾ ಇದೆ ವಾಯ್ಸು. ಒಂದು ಮೊಬೈಲ್ ಇನ್ನೊಂದಕ್ಕೆ ತಾಕುತ್ತಲ್ಲ, ಹಂಗಾಗಿ ರಿಬೌಂಡ್ ಆಗ್ತಾ ಇದೆ ಅಂತ. ಕಮಲಮ್ಮರದು ಹಂಗೆ ಆಗ್ತಾ ಇರೋದು. ನಾನು ನಮ್ಮನೇಲಿ ಇದ್ರು ಬೇರೆ ಬೇರೆ ರೂಮ್ ಅಲ್ಲಿ ಕುತ್ಕೊಂತೇವೆ, ಇಲ್ರಿ ಕೆಳಗೆ ಬೇರೆ ಬೇರೆ ಏರಿಯಾದಲ್ಲಿ ಕುತ್ಕೊಂಡಾಗ ಅದು ಮೊಬೈಲ್ ಒಂದಕ್ಕೊಂದಕ್ಕೆ ವಾಯ್ಸ್ ತಾಕಲ್ಲ, ಅವಾಗ ರಿಬೌಂಡ್ ಆಗಲ್ಲ ಅನ್ನಕ್ಕೆ. ಹೌದೌದು. ನಾವು ನೀವು ಡಿಫ್ರೆಂಟ್ ರೆಲೆಮ್ಸ್ ಅಂತ ಹಾಕಿದ್ರಲ್ಲ, ಅದಕ್ಕೆ ಸ್ವರ್ಗ ಒಂದು ಇದು ಮನುಷ್ಯ ಲೋಕ ಅಂತ ಮಾಡಿದ್ರೇನಪ್ಪ ಅನ್ಕೊಂಡ್ರೆ. ಥ್ಯಾಂಕ್ ಯು ಫಾರ್ ದಿ ಫೀಡ್ಬ್ಯಾಕ್. ಓಕೆ, ನೋ ಪ್ರಾಬ್ಲಮ್. ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡೋಣ. 4:11 ಆಯ್ತು. ಇದನ್ನ ಅಪ್ಲೋಡ್ ಮಾಡ್ತೀನಿ, ಸೊ ಯಾರು ನೋಡಿಲ್ಲ ಅವ್ರಿಗೆ ಒಳ್ಳೇದಾಗತ್ತೆ. ಓಕೆ, ಸಿಗುವ. ಇವತ್ತಿಲ್ಲ, ನಾಳೆ ಸಿಗೋಣ. ರಾತ್ರಿ ಇಲ್ಲ ಇವತ್ತು. ಓಕೆಪ್ಪ, ನಮಸ್ಕಾರ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು, ಬಾಯ್.